ಎಲ್ಲರಿಗೂ ಸಹ ವಂದನೆಗಳು. As Franklin said, this will be my last Sunday for a while. ಸೊ ಈಗಾಗಲೇ ತಿಳಿಸಿದ ಹಾಗೆ ಈ ಒಂದು ಭಾನುವಾರ ಅದು ನನ್ನ ಪ್ರಿಯ ಸಹೋದರ ಕಡೆ ಭಾನುವಾರ ಆಗಿರುವಂತದ್ದಾಗಿದೆ. Hopefully. What's the verse? I think it's in Proverbs, says that that we make the plans, but God brings them to pass. ಆದರೆ ನಾವು ಅನೇಕ ಆಲೋಚನೆಗಳು ಮಾಡ್ತೇವೆ, ಆದರೆ ಕಾರ್ಯ ಸಾಧಕ ಮಾಡುವಂತವನು ಕರ್ತನು ತಾನೇ ಆಗಿದ್ದಾನೆ. So by God's grace, I'll return soon. ಆದಷ್ಟು ಬೇಗನೆ ಕರ್ತನ ಚಿತ್ತವಾದರೆ ನಾನು ಹಿಂತಿರುಗಿ ಬರುವಂತನಾಗಿದ್ದೇನೆ. But I did want to just follow up and finish this morning about we've been talking about the soils in Mark chapter 4. ಮಾರ್ಕನ ಬರೆದ ಸುವಾರ್ತೆ 4ನೇ ಅಧ್ಯಾಯದಲ್ಲಿ ನಾವು ಅಲ್ಲಿ ಬಿತ್ತುವನ್ನು ಕುರಿತಾದಂತಹ ಒಂದು ಸಾಮ್ಯವನ್ನು ನಾವು ಧ್ಯಾನ ಮಾಡ್ತಾ ಬಂದಿದ್ದೇವೆ. Remember, Mark again paints this portrait of Jesus. ಅಲ್ಲಿ ಮಾರ್ಕನು ಯೇಸು ಕ್ರಿಸ್ತನ ಒಂದು ಚಿತ್ರಣವನ್ನು ಆತನು ಬಿಡಿಸುವಂತಹ ಒಂದು ಸಂಗತಿಯನ್ನು ಕಳೆದ ಬಾರಿ ನಾವು ನೋಡ್ತಾ ಬಂದೆವು. And then he pauses in chapter 3 and gives us the reaction of the people to who Jesus is. ಅಲ್ಲಿ ಮೂರನೇ ಅಧ್ಯಾಯದಲ್ಲಿ ಯೇಸು ಕ್ರಿಸ್ತನು ಯಾರು ಎಂಬಂತಹ ಪ್ರತಿಕ್ರಿಯೆಯನ್ನು ಜನರು ಕೊಡುವುದಕ್ಕೆ ಅಲ್ಲಿ ಅನುವು ಮಾಡಿಕೊಟ್ಟಂತಹ ಸಂಗತಿಯನ್ನು ನಾವು ನೋಡಿದೆವು. And we saw the cement hardened hearts of the Pharisees. ಆದರೆ ಫರಿಸಾಯರ ಒಂದು ಕಠಿಣವಾದಂತಹ ಹೃದಯ ಯಾವ ರೀತಿಯಲ್ಲಿ ಇತ್ತು ಎಂಬುದಾಗಿ ಸಹ ನಾವು ನೋಡಿದೆವು. We saw the rocky soil of the crowds and even his own family members. ಅಲ್ಲಿ ಆತನ ಸ್ವಂತ ಕುಟುಂಬ, ಅಲ್ಲಿದ್ದಂತ ಜನಸಮೂಹ ಒಂದು ರೀತಿಯಲ್ಲಿ ಬಂಡೆ ಮೇಲೆ ಬಿದ್ದಂತಹ ಒಂದು ರೀತಿಯಲ್ಲಿ ಉಪಾದಿಯಲ್ಲಿ ಇದ್ದಂತಹ ಒಂದು ಹೃದಯ ಅವರದಾಗಿತ್ತು. We saw a reaction of really thorny hearts that they cared about the cares of this world and riches and they really didn't listen to what Jesus had to say. ಒಂದು ರೀತಿಯಲ್ಲಿ ಮುಳ್ಳುಗ ಮೇಲೆ ಬಿದ್ದಂತಹ ಒಂದು ಬೀಜ ಯಾವ ರೀತಿಯಲ್ಲಿ ಅದು ಲೋಕದ ಸಂಗತಿಗಳು, ಜಂಜಾಟಗಳು, ಅದರ ಚಿಂತಾ ಕಾರ್ಯಗಳು, ಆ ಒಂದು ಸಂಗತಿ ಜಂಜಾಟಗಳಲ್ಲಿ ಬಿದ್ದು ಹೋದಂತಹ ಒಂದು ಸಂಗತಿಯನ್ನು ಅದು ತೋರಿಸ್ತಾ ಇತ್ತು. And then we also saw the good soil hearts where Jesus turns to his disciples and says, "You are my brothers and my sisters." ಅಲ್ಲಿ ಉತ್ತಮವಾದಂತಹ ಮಣ್ಣಿನ ಕುರಿತಾಗಿ ಸಹ ನಾವು ನೋಡ್ತೇವೆ. ಅಲ್ಲಿ ಯೇಸು ಕ್ರಿಸ್ತನು ಹೇಳಿದಂತಹ ಮಾತು, ನೀವೇ ನನ್ನ ಪ್ರಿಯ ಸಹೋದರ ಸಹೋದರಿಯರು ಎಂಬುದಾಗಿ ಸಹ ಅಲ್ಲಿ ಹೇಳಿದಂತಹ ಒಂದು ಸಂಗತಿಯನ್ನು ನಾವು ನೋಡಿದೆವು. So last time we were together, we covered the hard-hearted soil, the wayside soil. ಅಲ್ಲಿ ದಾರಿ ಬದಿಗಳಲ್ಲಿ ಬಿದ್ದಂತಹ ಒಂದು ಬೀಜದ ಕುರಿತಾಗಿ ಮತ್ತು ಗಟ್ಟಿಯಾದ ನೆಲದ ಮೇಲೆ ಬಿದ್ದಂತಹ ಒಂದು ಬೀಜದ ಕುರಿತಾಗಿ ಸಹ ನೋಡ್ತಾ ಬಂದೆವು. How Satan comes and steals the seed that it never takes root. ಅಲ್ಲಿ ಯಾವ ರೀತಿಯಲ್ಲಿ ಸೈತಾನ ಬಂದ ಬೀಜವನ್ನು ಆತನಿಗೆ ಎತ್ತಿಕೊಂಡು ಹೋಗುವಂತಹದ್ದು ಮತ್ತು ಯಾವುದೇ ರೀತಿಯಲ್ಲಿ ಬೇರೂರುವುದಕ್ಕೆ ಅವಕಾಶ ಕೊಡದೇ ಇರುವಂತಹ ಒಂದು ಸಂಗತಿಯ ಕುರಿತಾಗಿ ಕಳೆದ ಬಾರಿ ನಾವು ನೋಡ್ತಾ ಬಂದೆವು. In the rocky soil, ಅಲ್ಲಿ ಬಂಡೆ ಮೇಲೆ ಬಿದ್ದಂತಹ ಒಂದು ಬೀಜ, where it doesn't have any depth of root. ಅಲ್ಲಿ ಬೇರು ಬಿಡುವುದಕ್ಕೆ ಯಾವುದೇ ರೀತಿಯ ಅವಕಾಶವಿಲ್ಲದೆ ಇರುವಂತಹ ಒಂದು ಪರಿಸ್ಥಿತಿ. And because of that, when persecution comes, it falls away. ಅಲ್ಲಿ ಹಿಂಸೆಗಳು ಬಂದಂತಹ ಸಮಯದಲ್ಲಿ ಹಿಂಜಾರಿ ಹೋಗುವಂತಹ ಒಂದು ಸಂಗತಿಯನ್ನು ನಾವು ನೋಡಿದೆವು. Oh, it endures for a while, but then when persecution comes, it falls away. ಸ್ವಲ್ಪ ಕಾಲ ಅದು ಸಹಿಸಿಕೊಳ್ಳುವಂತದ್ದಾಗಿದೆ, ಆದರೆ ಹಿಂಸೆ ಕಷ್ಟ ಕಾರ್ಪಣ್ಯಗಳು ಬಂದಂತಹ ಸಮಯದಲ್ಲಿ ಅಲ್ಲಿ ಜಾರಿ ಹೋಗುವಂತಹ ಸಂಗತಿಯನ್ನು ಅಲ್ಲಿ ನಾವು ನೋಡಿದೆವು. And today we'll look at these final two. ಅಲ್ಲಿ ಕಡೆಯ ಎರಡು ಸಂಗತಿಗಳನ್ನು ಮುಂಜಾನೆ ನಾವು ನೋಡುವಂತ. Turn to chapter 4, verse 18. 4ನೇ ಅಧ್ಯಾಯ 18ನೇ ವಚನ ಮಾರ್ಕನ ಬರೆದ ಸುವಾರ್ತೆ. We see a third soil here. ಅಲ್ಲಿ ಮೂರನೇ ಒಂದು ಮಣ್ಣಿನ ಕುರಿತಾಗಿ ಅಲ್ಲಿ ಓದ್ತೇವೆ. Verse 18, and others are the ones sown among thorns. They are those who hear the word, but the cares of this world, the deceitfulness of riches, and the desire for other things enter in and choke the word, and it proves unfruitful. ಇನ್ನು ಕೆಲವರು ವಾಕ್ಯವನ್ನು ಕೇಳಿದಾಗ್ಯೂ ಪ್ರಪಂಚದ ಚಿಂತೆಗಳು, ಐಶ್ವರ್ಯದಿಂದ ಉಂಟಾಗುವ ಮೋಸವು, ಇತರ ವಿಷಯಗಳ ಮೇಲಿನ ಆಶೆಗಳು ಒಳಗೆ ಸೇರಿ ಆ ವಾಕ್ಯವನ್ನು ಅಡಗಿಸಿ ಬಿಡುವುದರಿಂದ ಫಲವನ್ನು ಕೊಡದೆ ಇರುತ್ತಾರೆ. ಇವರೇ ಮುಳ್ಳು ಗಿಡಗಳಲ್ಲಿ ಬೀಜ ಬಿದ್ದ ನೆಲವಾಗಿರುವರು. It's interesting because the Holy Spirit here is the author. ಇಲ್ಲಿ ಪರಿಶುದ್ಧಾತ್ಮನು ತಾನೇ ಈ ಒಂದು ಸಂಗತಿಗಳನ್ನು ಆತನಲ್ಲಿ ಚಿತ್ರೀಕರಿಸುತ್ತಿದ್ದಾನೆ. And he defines the soil as people who hear the word. ಅಲ್ಲಿ ದೇವರ ವಾಕ್ಯವನ್ನು ಕೇಳಿಸಿಕೊಳ್ಳುವಂತಹ ಜನರು ಎಂಬುದಾಗಿ ಆ ಮಣ್ಣಿನ ಕುರಿತಾಗಿ ಅಲ್ಲಿ ವಿವರಿಸುವಂತಹ ಸಂಗತಿಯನ್ನು ನಾವು ನೋಡ್ತೇವೆ. Now, I know it doesn't really matter, but in the Greek, of course, the first two soils, it says they heard. It's in the past tense. It's in the aorist tense. ಅಲ್ಲಿ ಮೊದಲ ಎರಡು ಮಣ್ಣುಗಳ ಕುರಿತಾಗಿ ಅಲ್ಲಿ ನೋಡುವಾಗ, ಗ್ರೀಕಿನ ಒಂದು ಮೂಲ ಭಾಷೆಯಲ್ಲಿ ನೋಡುವಾಗ ಅವರು ವಾಕ್ಯವನ್ನು ಕೇಳಿದರು ಎಂಬುದಾಗಿ ಭೂತಕಾಲದಲ್ಲಿ ಉಪಯೋಗಿಸಲ್ಪಟ್ಟಂತಹ ಸಂಗತಿಯನ್ನು ಓದ್ತೇವೆ. This is the first soil that we see that actually is in the present tense. They hear now, right now, they are hearing the word of God. ಆದ್ರೆ ನಾವು ಇಲ್ಲಿ ಓದ್ತಾ ಇರುವಂತಹ ಈ ಒಂದು ಕುರಿತಾಗಿ ಇಲ್ಲಿ ಓದುವಾಗ ಇಲ್ಲಿ ವರ್ತಮಾನ ಕಾಲದಲ್ಲಿ ಉಪಯೋಗಿಸಲ್ಪಟ್ಟಂತಹ ಸಂಗತಿ ನೋಡುವಂತರಾಗಿದೆ. ಅವರು ಈಗ ವಾಕ್ಯವನ್ನು ಈ ಸಂದರ್ಭದಲ್ಲಿ ಕೇಳ್ತಾ ಇರುವಂತಹ ಆ ಒಂದು ಸಂಗತಿಯನ್ನು ಇಲ್ಲಿ ಓದುತ್ತೇವೆ. And yet we see no maturity, no growth. ಅಲ್ಲಿ ಯಾವ ರೀತಿಯ ಪರಿಪಕ್ವತೆಗೆ ಬರದೇ ಇರುವಂತಹ ಸಂಗತಿ, ಆತ್ಮಿಕವಾಗಿ ಬೆಳವಣಿಗೆ ಇಲ್ಲದೆ ಇರುವಂತಹ ಒಂದು ಸಂಗತಿಯನ್ನು ನಾವಿಲ್ಲಿ ನೋಡ್ತೇವೆ. And it's because it's thorny soil. ಯಾಕೆಂಬುದಾಗಿ ಮುಳ್ಳುಗಳಿಂದ ಕೂಡಿದಂತಹ ಒಂದು ಮಣ್ಣಾಗಿತ್ತು. Look quickly at Luke, the parallel passage in Luke chapter 8. ಅದಕ್ಕೆ ಅನುಗುಣವಾಗಿ ಲೂಕನ ಬರೆದ ಸುವಾರ್ತೆ 8ನೇ ಅಧ್ಯಾಯಕ್ಕೆ ಸ್ವಲ್ಪ ತಿರುಗಿಸಿರಿ. Again, for those of you who weren't with us, the synoptic gospels, Matthew, Mark, and Luke, they all have this story. It's always
this parable is always the first parable in the line of parables. ಅಲ್ಲಿ ಬೇರೆ ಮತ್ತಾಯನ ಬರೆದ ಸುವಾರ್ತೆ, ಮಾರ್ಕನ ಬರೆದ ಸುವಾರ್ತೆ, ಲೂಕನ ಬರೆದ ಸುವಾರ್ತೆಯಲ್ಲಿ ಇದನ್ನು ಆದ್ಯತೆಯಾಗಿ ಬರೆಯಲ್ಪಟ್ಟಂತಹ ಒಂದು ಸಂಗತಿಯನ್ನು ನಾವು ಅಲ್ಲಿ ಓದುತ್ತೇವೆ. And we're comparing scripture with scripture and learning as much about this as we can. ಅದು ನಾವು ದೇವರ ವಾಕ್ಯಕ್ಕೆ ಹೋಲಿಸಿ ನಾವು ಆ ಒಂದು ಸಂಗತಿಗಳನ್ನು ನಾವು ಕಲಿಯುವಂತವರಾಗಿರೋಣ. So in verse 7, 7ನೇ ವಚನ, Jesus telling the story of telling the parable, Luke 8 verse 7, and some fell among thorns, and the thorns grew up with it and choked it. ಮತ್ತೆ ಕೆಲವು ಬೀಜ ಮುಳ್ಳುಗಿಡಗಳ ನಡುವೆ ಬಿದ್ದವು, ಅವುಗಳ ಸಂಗಡ ಮುಳ್ಳುಗಿಡಗಳು ಬೆಳೆದು ಅವುಗಳನ್ನು ಅಡಗಿಸಿ ಬಿಟ್ಟವು ಎಂಬುದಾಗಿ ಓದ್ತೇವೆ. See, this thorny soil doesn't have a problem with thorns. ಅಲ್ಲಿ ಇಲ್ಲಿರುವಂತಹ ಆ ಒಂದು ನೆಲಕ್ಕೆ ಆ ಒಂದು ಮುಳ್ಳುಗಳ ಕುರಿತಾಗಿ ಯಾವುದೇ ಸಮಸ್ಯೆ ಇಲ್ಲ. It doesn't mind having thorns as its neighbor. ಅಲ್ಲಿ ತನ್ನ ಪಕ್ಕದಲ್ಲಿ ಮುಳ್ಳುಗಳು ಬೆಳೆಯುವುದರಲ್ಲಿ ಅದಕ್ಕೆ ಯಾವ ರೀತಿಯ ಸಮಸ್ಯೆ ಇಲ್ಲ. This is the hearer that thinks it can receive the truth of the gospel ಅಲ್ಲಿ ಸುವಾರ್ತೆಯ ಸತ್ಯವಾದಂತಹ ಸುವಾರ್ತೆಯನ್ನು ಸ್ವೀಕಾರ ಮಾಡಿದಂತಹ ಸಂಗತಿಯನ್ನು ನೋಡ್ತೇವೆ. while allowing the thorny desires of the flesh to dominate and influence their life. ಅವರ ಜೀವಿತಗಳಲ್ಲಿ ಶರೀರಾಧೀನ ಸ್ವಭಾವದ ಸಂಗತಿಗಳು ಅಲ್ಲಿ ಬೆಳೆದು ಆ ಸಂಗತಿಗಳನ್ನು ಬೇರೆ ಸಂಗತಿಗಳನ್ನು ಅಡಗಿಸುವಂತಹ ಸಂಗತಿಯನ್ನು ಇಲ್ಲಿ ನೋಡ್ತೇವೆ. And everything looks okay ಎಲ್ಲವೂ ಸಹ ಚೆನ್ನಾಗಿ ಕಾಣುವಂತದ್ದಾಗಿದೆ ಬಾಹ್ಯಾಚಾರವಾಗಿ, until they start competing for the moisture. ಅಲ್ಲಿ ಎಲ್ಲಿಯ ತನಕ ಎಂಬುದಾಗಿ ಹೇಳಿದ್ರೆ ಅಲ್ಲಿ ತೇವಾಂಶವು ಎಲ್ಲಿ ಸಿಗ್ತದೋ ಆ ಒಂದು ಸಂಗತಿಗೆ ಹೋರಾಟವು ನಡೆಯುವ ತನಕ. And they start competing for the nutrients in the soil. ಅಲ್ಲಿ ಅವನ ಮಣ್ಣಿನಲ್ಲಿ ಇರುವಂತಹ ಆ ಒಂದು ಗುಣಲಕ್ಷಣಗಳು ಅಲ್ಲಿರುವಂತಹ ಸಂಗತಿಗಳೊಂದಿಗೆ ಹಾತೊರೆಯುವ ಸಮಯ ತನಕ. And eventually the thorny soil, the thorns grow up taller and begin to put shade on the good seed and overshadow it and take the light away from it. ಕಾಲಕ್ರಮೇಣ ಆ ಮುಳ್ಳು ಗಿಡಗಳು ಅದು ಬೆಳೆದು ಅಲ್ಲಿರುವಂತಹ ಗಿಡಕ್ಕೆ ಆ ಒಂದು ನೆರಳನ್ನು ಅದು ಕೊಟ್ಟು ಅದು ಬೆಳೆದ ಹಾಗೆ ಅದನ್ನು ತಡೆ ಇಡುವಂತಹ ಒಂದು ಸಂಗತಿಯಲ್ಲಿ ನಾವು ನೋಡ್ತೇವೆ. And this is like us. ಬೇರೆ ಇದು ನಮ್ಮನ್ನು ಅದು ಸೂಚಿಸುವಂತದ್ದಾಗಿದೆ. We allow things to compete for our time. ನಮ್ಮ ಒಂದು ಸಮಯದಲ್ಲಿ ಅನೇಕ ಬೇಡದೇ ಇರುವಂತಹ ಸಂಗತಿಗಳಿಗೆ ನಾವು ಅಲ್ಲಿ ಸಮಯವನ್ನು ಕೊಡ್ತೇವೆ. Compete with the word of God for our energy and our loyalty. ಅದು ಮತ್ತು ನಾವು ಅನೇಕ ಬಾರಿ ನಾವು ದೇವರ ವಾಕ್ಯಕ್ಕೆ ನಮ್ಮ ಒಂದು ಸಹಾಯಕ್ಕೋಸ್ಕರವಾಗಿ ನಮ್ಮ ಬಲಕ್ಕೋಸ್ಕರವಾಗಿ ನಾವು ಆ ದೇವರ ವಾಕ್ಯಕ್ಕೆ ಸಮಯವನ್ನು ಕೊಡ್ತೇವೆ. And we give our time to those things rather than to the word of God and to growing in Christ, and we remain immature. ಆದ್ರೆ ನಾವು ದೇವರ ವಾಕ್ಯಕ್ಕೆ ಎಲ್ಲಿ ಸಮಯ ಕೊಡಬೇಕಾಗಿತ್ತು ಆ ಸಮಯದಲ್ಲಿ ದೇವರ ವಾಕ್ಯಕ್ಕೆ ಸಮಯ ಕಡದೆ ಬೇರೆ ಸಂಗತಿಗಳಿಗೆ ಸಮಯವನ್ನು ಕೊಡುವಾಗ ನಾವು ಆ ಒಂದು ಪರಿಪಕ್ವತೆಗೆ ಬಾರದೆ ಹೋದಂತಹ ಒಂದು ಸಂಗತಿಯಲ್ಲಿ ನಾವು ನೋಡ್ತೇವೆ. It's a slow spiritual suffocation. ಅದ್ರ ರೀತಿಯಲ್ಲಿ ತಡವಾಗಿ ಆತ್ಮಿಕವಾಗಿ ಅಲ್ಲಿ ಉಸಿರುಗಟ್ಟುವಂತಹ ಒಂದು ಸಂಗತಿಯಲ್ಲಿ ನಾವು ನೋಡುವಂತರಾಗಿದ್ದೇವೆ. Look at a little further down, if you're still in Luke chapter 8, a few verses down, verse 14. ಅಲ್ಲಿ ಲೂಕನ ಬರೆದ ಸುವಾರ್ತೆ 8ನೇ ಅಧ್ಯಾಯ 14ನೇ ವಚನ. So Jesus tells the parable and then he explains the parable in verse 14. ಅಲ್ಲಿ ಸಾಮ್ಯವನ್ನು ಹೇಳಿ ಸಾಮ್ಯದ ಒಂದು ಅರ್ಥವನ್ನು ಸಹ ಅಲ್ಲಿ ಮುಂದಿನ ವಚನಗಳಲ್ಲಿ ವಿವರಿಸುವಂತಹ ಸಂಗತಿಯನ್ನು ನಾವು ನೋಡ್ತೇವೆ. He says, and as for that which fell among the thorns, they are those who hear, but as they go along their way, they are choked by the cares and riches and pleasures of life, and they fail, and their fruit does not mature. ಕೆಲವರು ವಾಕ್ಯವನ್ನು ಕೇಳಿದ ಮೇಲೆ ಹೊರಬರುತ್ತಾ ಈ ಜೀವಮಾನದಲ್ಲಿ ಆಗುವ ಚಿಂತೆ, ಐಶ್ವರ್ಯ, ಭೋಗಗಳಿಂದ ಅಡಗಿಸಲ್ಪಟ್ಟು ಫಲವನ್ನು ಮಾಗಿಸುವುದಿಲ್ಲ. ಇವರೇ ಮುಳ್ಳುಗಿಡಗಳಲ್ಲಿ ಬೀಜ ಬಿದ್ದ ನೆಲವಾಗಿರುವರು. So there's this initial interest in Jesus in the gospel. ಅಲ್ಲಿ ಪ್ರಾರಂಭದಲ್ಲಿ ಆತ್ಮಿಕವಾದಂತಹ ಸಂಗತಿಗಳಿಗೆ ಸುವಾರ್ತೆಗೆ ಒಂದು ಆಸಕ್ತಿಯಿಂದ ತೋರಿದರು. As with the rocky soil, they endure for a while. ಸ್ವಲ್ಪ ಕಾಲ ಒಂದು ಬಂಡೆ ಮೇಲೆ ಬಿದ್ದಂತಹ ಒಂದು ಬೀಜದ ಉಪಾದಿಯಲ್ಲಿ ಸ್ವಲ್ಪ ಕಾಲ ಅದನ್ನು ಸಹಿಸಿಕೊಂಡರು. Profess faith in Christ. ಅಲ್ಲಿ ಯೇಸು ಕ್ರಿಸ್ತನಲ್ಲಿ ನಂಬಿಕೆ ಇದೆ ಎಂಬುದಾಗಿ ಅವರು ಸಾಕ್ಷೀಕರಿಸಿದರು. ನಿಜ. Even look green on the outside, like the fig tree which Jesus went to and there was no fruit, it was green. ಬಾಹ್ಯಾಚಾರವಾಗಿ ಅವಳು ಹಸಿರಿರುವಾಗ ಕಂಡು ಯಾವ ರೀತಿಯಲ್ಲಿ ಯೇಸು ಕ್ರಿಸ್ತನು ಆ ಒಂದು ಅಂಜೂರದ ಗಿಡವನ್ನು ನೋಡಿದನೋ ದೂರದಿಂದ ಅದು ನೋಡುವಾಗ ಅದು ಶೋಭಾಯಮಾನವಾಗಿ ಹಸಿರಾಗಿ ಅದು ಎಲ್ಲವೂ ಸಹ ಚೆನ್ನಾಗಿ ಕಾಣುತ್ತಾ ಇತ್ತು. But they get caught up in the day-to-day activities of life. ಆದ್ರೆ ದೈನಂದಿನ ಆ ಒಂದು ಜಂಜಾಟಗಳ ಸಂಗತಿಗಳಿಗೆ ಅವರು ಸಿಕ್ಕಿ ಹಾಕಿಕೊಂಡಾಗ, see that as they go along their way, ಅವರು ತಮ್ಮ ಜೀವಿತದಲ್ಲಿ ಮುಂದಕ್ಕೆ ಹೋಗ್ತಾ ಇರುವಂತಹ ಸಮಯದಲ್ಲಿ they're just doing life. ಅವರು ತಮ್ಮ ಜೀವಿತದಲ್ಲಿ ಅವರು ಮುಂದಕ್ಕೆ ಹೋಗ್ತಾ ಇದ್ದಾರೆ ನಿಜ. And they slowly are suffocated by the cares and the riches and the concerns of life. ಆದ್ರೆ ಚಿಂತೆ, ಐಶ್ವರ್ಯ, ಭೋಗಗಳೇ ಮತ್ತೆ ಈ ಒಂದು ಸಂಗತಿಗಳಿಂದ ಆತ್ಮಿಕವಾಗಿ ಅವರು ಉಸಿರುಗಟ್ಟುವಂತಹ ಒಂದು ಸ್ಥಿತಿಗೆ ಬಂದಂತಹ ಸಂಗತಿಯನ್ನು ನಾವು ನೋಡ್ತೇವೆ. The result is they fail to produce fruit. They remain immature. ಅದರ ಫಲ ಏನೆಂಬುದಾಗಿ ಹೇಳಿದ್ರೆ ಅವರು ಫಲವನ್ನು ಕೊಡದೇ ಇರುವಂತಹ ಒಂದು ಸ್ಥಿತಿ, ಒಂದು ರೀತಿಯಲ್ಲಿ ಪರಿಪಕ್ವತೆಗೆ ಬರದೇ ಇರುವಂತಹ ಒಂದು ಅವರ ಆತ್ಮಿಕವಾದಂತಹ ಜೀವಿತವನ್ನಲ್ಲಿ ನಾವು ನೋಡುವಂತರಾಗಿದ್ದೇವೆ. And you notice also that there's no, like in the rocky soil, it says they endure for a while, but then they fall away. There's no falling away here. ಆದ್ರೆ ಅಲ್ಲಿ ಬಂಡೆ ಮೇಲೆ ಬಿದ್ದಂತ ಒಂದು ಬೀಜ ಯಾವ ರೀತಿಯ ಸ್ವಲ್ಪ ಕಾಲ ಅದನ್ನು ಸಹಿಸಿಕೊಂಡು ಅದು ಬಿದ್ದು ಹೋಯ್ತು, ಆ ಒಂದು ರೀತಿಯಂತ ಸ್ಥಿತಿಯನ್ನು ನಾವು ಇಲ್ಲಿ ಕಾಣ್ತಾ ಇಲ್ಲ. They're in like this state of flux. They're just really never
maturing. They're there, but they're just never maturing. ಆದ್ರೆ ಅವರು ಈ ಸ್ಥಳದಲ್ಲಿ ಇದ್ದಾರೆ ನಿಜ, ಆದ್ರೆ ಪರಿಪಕ್ವತೆಗೆ ಅವರು ಬಾರದೇ ಇರುವಂತಹ ಒಂದು ಸನ್ನಿವೇಶವನ್ನು ನಾವು ನೋಡುವಂತರಾಗಿದ್ದೇವೆ. And we don't know if these are just carnal Christians, immature Christians, or whether they're apostates. ಒಂದು ರೀತಿಯಲ್ಲಿ ಶಾರೀರಿಕವಾದಂತಹ ಒಂದು ಕ್ರೈಸ್ತರು, ಧರ್ಮ ಭ್ರಷ್ಟತೆಗೆ ಗುರಿಯಾಗುವಂತಹ ಒಬ್ಬ ಕ್ರೈಸ್ತರ ಒಂದು ಗುಂಪಿಗೆ ಸಂಬಂಧಪಟ್ಟಂತವರು ಇವರಾಗಿದ್ದಾರೆ. But look at this, verse 19 about the cares and concerns of the world. ಅಲ್ಲಿ 19ನೇ ವಚನ ದಯಮಾಡಿ ಗಮನಿಸಿರಿ, ಯಾವ ರೀತಿಯಲ್ಲಿ ಇಹಲೋಕದ ಚಿಂತೆ, ಐಶ್ವರ್ಯ, ಭೋಗಗಳು, ಯಾವ ಸಂಗತಿಗಳಿದೆ ಎಂಬುದಾಗಿ 19ನೇ ವಚನ ನಾವು ನೋಡ್ತೇವೆ. Luke mentions that, right? The cares and the riches and all that. ಈ ಲೋಕದ ಚಿಂತೆ, ಐಶ್ವರ್ಯ, ಅದರ ಭೋಗಗಳು ಏನೆಂಬುದಾಗಿ ಲೂಕನು ತನ್ನ ಸ್ವಾರ್ಥದಲ್ಲಿ ಚಿತ್ರೀಕರಿಸುತ್ತಿದ್ದಾನೆ. And it's usually Luke that gives us more detail, but here Mark gives us more detail. ಇಲ್ಲಿ ಮಾರ್ಕನು ಸಹ ಆ ಒಂದು ಸಂಗತಿಗಳನ್ನು ಸುವಿವರವಾಗಿ ವಿವರಿಸುವಂತಹ ಒಂದು ಸಂಗತಿಯನ್ನು ನಾವು ನೋಡ್ತೇವೆ. It says that verse 19, Mark chapter 4, verse 19. ಮಾರ್ಕನ ಸುವಾರ್ತೆ 4ನೇ ಅಧ್ಯಾಯ 19ನೇ ವಚನ. But the cares of this world, the deceitfulness of riches, the desire for other things. ಆದ್ರೆ ಇನ್ನು ಕೆಲವರು ವಾಕ್ಯವನ್ನು ಕೇಳಿದಾಗ್ಯೂ ಪ್ರಪಂಚದ ಚಿಂತೆಗಳು, ಐಶ್ವರ್ಯದಿಂದ ಉಂಟಾಗುವ ಮೋಸವು, ಇತರ ವಿಷಯಗಳ ಮೇಲಿನ ಆಶೆಗಳು ಒಳಗೆ ಸೇರಿ ಆ ವಾಕ್ಯವನ್ನು ಅಡಗಿಸಿ ಬಿಡುವುದರಿಂದ ಫಲವನ್ನು ಕೊಡದೆ ಇರುತ್ತಾರೆ. You notice how it says the deceitfulness of riches? It doesn't say just riches alone, like Luke says riches, but Mark puts that the deceitfulness of riches. ಅಲ್ಲಿ ಲೂಕನು ಐಶ್ವರ್ಯವನ್ನು, ಭೋಗ ಎಂಬಂತಹ ಸಂಗತಿಗಳನ್ನು ಬರೆಯುವುದನ್ನು ನೋಡುವಂತರಾಗಿದ್ದೇವೆ. ಅಲ್ಲಿ ಯಾರೇ ಮಾತನ್ನು ಬರೆಯುವಾಗ ಈ ವಾಕ್ಯವನ್ನು ಕೇಳಿದಾಗ್ಯೂ ಪ್ರಪಂಚದ ಚಿಂತೆಗಳು, ಐಶ್ವರ್ಯದಿಂದ ಉಂಟಾಗುವ ಮೋಸವು, ಅದರ ಹಿಂದೆ ಹೋಗುವಂತಹ ಆ ಒಂದು ಐಶ್ವರ್ಯದ ಹಿಂದೆ, ಆ ಸಂಗತಿಗಳ ಹಿಂದೆ ಹೋಗುವಂತಹ ಒಂದು ಸಂಗತಿ ಎಂಬುದಾಗಿ ಚಿತ್ರೀಕರಿಸುತ್ತಿದ್ದಾನೆ. There's nothing wrong with caring about the world. ಈ ಲೋಕದ ಕುರಿತಾಗಿ ಚಿಂತೆ ಮಾಡುವುದರಲ್ಲಿ ಯಾವ ತಪ್ಪಿಲ್ಲ, ನಿಜ. We all have needs. We have, elderly parents that need care. Paul even says that if someone doesn't care for his own widowed mother, he is worse than an infidel. ನಾವು ಈ ರೀತಿಯಾದಂತಹ ಚಿಂತೆಗಳು ಚಿಂತೆದಲ್ಲಿ ದಾಟು ಹೋಗುವಂತದ್ದು, ಅದರ ಯಾವ ತಪ್ಪಿಲ್ಲ. ಆದ್ರೆ ಈ ಸಂಗತಿ ಆತನು ಹೇಳ್ತಿರುವಂತದ್ದು ಏನೆಂಬುದಾಗಿ ಹೇಳಿದ್ರೆ, ಪೌಲನು ಸಹ ತನ್ನ ಪತ್ರಿಕೆಯನ್ನು ಬರೆಯುವಂತಹ ಸಮಯದಲ್ಲಿ ವಿಧೇಯರನ್ನು ನೀವು ಪಾರಂಪರಿಸಿರಿ ಎಂಬುದಾಗಿ ಆತನು ಹೇಳುವುದನ್ನು ನಾವು ಓದುವಂತರಾಗಿದ್ದೇವೆ. So we do have the cares of this world. We do have the desire for other things in this ಈ world. ಲೋಕದಲ್ಲಿ ಚಿಂತೆಗಳು, ಬೇರೆ ಬೇರೆ ಸಂಗತಿಗಳ ಆಶೆಗಳು ನಮಗೆ ಲೋಕದಲ್ಲಿ ಇರುವಾಗ ಇದೆ, ನಿಜವೇ. You may want your child to go to university and get a PhD. Someone else may want their child to become an electrician and do something else. ಅಲ್ಲಿ ನಮ್ಮ ಮಕ್ಕಳು ವಿದ್ಯಾಭ್ಯಾಸ ಮಾಡಿ ಅವರು ಯೂನಿವರ್ಸಿಟಿಗೆ ಹೋಗ್ಬೇಕೆಂಬುದಾಗಿ, ಕೆಲವರು ಇನ್ನೂ ಸಹ ಬೇರೆ ಬೇರೆ ಸಂಗತಿಗಳಿಗೆ ಹೋಗಬೇಕೆಂಬುದಾಗಿ ನಾವು ಅನೇಕ ಬಾರಿ ಅಪೇಕ್ಷಿಸ್ತೇವೆ, ನಿಜ. And the deceitfulness of riches. ಆದ್ರೆ ಐಶ್ವರ್ಯದಿಂದ ಉಂಟಾಗುವಂತಹ ಮೋಸ ಎಂಬುದಾಗಿ ನಾವು ನೋಡುವಂತರಾಗಿದ್ದೇವೆ. And the key there is deceitfulness. It's deceptive. It looks like it's there for a long time, but then it just flies away. ಐಶ್ವರ್ಯವೆಂಬಂತಹ ಸಂಗತಿ ಬಹಳ ಸುದೀರ್ಘವಾದಂತಹ ಕಾಲಕ್ಕೆ ಇದೆ ಎಂಬುದಾಗಿ ನಮಗೆ ಗೋಚರವಾಗ್ತದೆ, ಆದ್ರೆ ಐಶ್ವರ್ಯದಿಂದ ಉಂಟಾಗುವಂತಹ ಮೋಸ ಎಂಬುದಾಗಿ ಅಲ್ಲಿ ಬರೆಯಲ್ಪಟ್ಟಿದೆ. And the key is here, it says they enter in. ಅದರ ಒಂದು ಮೂಲ ಏನೆಂಬುದಾಗಿ ಹೇಳಿದ್ರೆ ಅದು ನಮಗೆ ಒಳಗಡೆ ಅದು ಪ್ರವೇಶ ಮಾಡುವಂತದಾಗಿದೆ. See, they enter into that relationship that you have, that intimacy you have with God, and that maturing process that God is taking you through, and it enters in and it begins to separate. ಅದು ಯಾವ ರೀತಿಯಲ್ಲಿ ಮಾಡ್ತದೆ ಎಂಬುದಾಗಿ ಹೇಳಿದ್ರೆ, ನಮಗೆ ಇರುವಂತಹ ದೇವರ ಜೊತೆಲಿ ಇರುವಂತಹ ಸಂಬಂಧವನ್ನು, ಆ ಬಾಂಧವ್ಯವನ್ನು ಇರುವಂತಹ ಆ ಒಂದು ಸಂಗತಿಗೆ ಒಳಗಡೆ ಪ್ರವೇಶ ಮಾಡಿ ದೇವರು ನಮ್ಮನ್ನು ಪರಿಪಕ್ವತೆಗೆ ನಡೆಸ್ತಾ ಇರುವಂತಹ, ಆತ್ಮಿಕವಾಗಿ ನಮ್ಮನ್ನು ಮುನ್ನಡೆಸ್ತಾ ಇರುವಂತಹ ಆ ಒಂದು ಸ್ಥಳದಲ್ಲಿ ಅದು ಕುಂದನ್ನು ತರುವಂತದಾಗಿದೆ, ಕುಂಠಿತಗೊಳ್ಳುವಾಗೆ ಅದು ಆ ಐಶ್ವರ್ಯದ ಮೋಸ ಎನ್ನುವಂತದ್ದು ಮಾಡುವಂತದಾಗಿದೆ. None of these things are inherently evil. ಇದು ಯಾವ ಸಹ ಕೆಟ್ಟದಾದ ಸಂಗತಿ ಎಂಬುದಾಗಿ ಅದು ಹೇಳ್ತಾ ಇಲ್ಲ. None of them are sinful activities. ಅದು ಎಲ್ಲೋ ಪಾಪಮಯವಾದದ್ದು ಎಂಬುದಾಗಿ ಅದು ಹೇಳ್ತಾ ಇಲ್ಲ. There is no thou shalt not be rich in the Bible. ಅಲ್ಲಿ ನೀನು ಈಗ ಐಶ್ವರ್ಯವಂತನಾಗಬೇಡ ಎಂಬುದಾಗಿ ದೇವರ ವಾಕ್ಯದಲ್ಲಿ ಸಹ ಅದು ಹೇಳಿಲ್ಲ. But it's when they enter in and begin to divide you from your intimacy with God. ಅದು ಯಾವಾಗ ಎಂಬುದಾಗಿ ಹೇಳಿದ್ರೆ, ನೀನು ಒಳಗಡೆ ಪ್ರವೇಶ ಮಾಡಿ ನಿನಗಿರುವಂತಹ ದೇವರಿಗೆ ಜೊತೆಗೆ ಇರುವಂತಹ ಸಂಬಂಧವನ್ನು ಅದು ಹಾಳು ಮಾಡ್ತದೋ, ಅದು ಹಾಳಾಗದ ಅಪಾಯವನ್ನು ತರುವಂತದಾಗಿದೆ. Take the preeminent position rather than Christ being preeminent. These things are preeminent in your life. ಯಾವಾಗ ಕ್ರಿಸ್ತನಿಗೆ ಕೊಡಬೇಕಾದಂತಹ ಆದ್ಯತೆಯನ್ನು ಕೊಡದೆ ಲೌಕಿಕವಾದಂತಹ ಸಂಗತಿಗಳಿಗೆ ಆದ್ಯತೆಯನ್ನು ಕೊಡುವಂತರಾಗಿದ್ದೇವೋ, ಆಗ ಅದು ಅಪಾಯವನ್ನು ತಂದೊಡ್ಡುವಂತದಾಗಿದೆ. Just quickly, Luke 14. I just want to show you this in the time we have. Luke 14. ಲೂಕನ ಬರೆದ ಸುವಾರ್ತೆ 14ನೇ ಅಧ್ಯಾಯ. Luke 14, 16 through 19. We'll just read it and kind of just to save time. 16ರಿಂದ 19ನೇ ವಚನ. ಲೂಕನ ಬರೆದ ಸುವಾರ್ತೆ Luke 14, verses 16 through 19. 14ನೇ ವಚನದಿಂದ, ಯೇಸು ಅವನಿಗೆ ಹೇಳಿದ್ದೇನೆಂದರೆ, ಒಬ್ಬನೊಬ್ಬ ಮನುಷ್ಯನು ದೊಡ್ಡ ಅಡಿಗೆ ಮಾಡಿಸಿ ಅನೇಕರಿಗೆ ಊಟಕ್ಕೆ ಹೇಳಿಸಿದನು. ಆಮೇಲೆ ಊಟದ ಹೊತ್ತಿಗೆ ಅವನು ಊಟಕ್ಕೆ ಹೇಳಿಸಿಕೊಂಡವರ ಬಳಿಗೆ, ಈಗ ಸಿದ್ಧವಾಗಿದೆ, ಬರಬೇಕು ಎಂದು ಕರೆಯುವುದಕ್ಕೆ ತನ್ನ ಆಳನ್ನು ಕಳಿಸಿದನು. ಆದರೆ ಅವರೆಲ್ಲರೂ ಕ್ಷಮಿಸಬೇಕೆಂದು ಒಂದೇ ಮನಸ್ಸಿನಿಂದ ಹೇಳುವುದಕ್ಕೆ ತೊಡಗಿದರು. ಮೊದಲನೇ ಅವನು ಆ ಆಳನ್ನು ನೋಡಿ, ಹೊಲವನ್ನು ಕ್ರಯಕ್ಕೆ ತಕೊಂಡಿದ್ದೇನೆ, ಅದನ್ನು ಹೋಗಿ ನೋಡುವುದಕ್ಕೆ ನನಗೆ ಅಗತ್ಯವಿದೆ, ನನ್ನನ್ನು ಕ್ಷಮಿಸಬೇಕೆಂದು ಕೇಳಿಕೊಂಡೆನೆಂಬುದಾಗಿ ಹೇಳುವಂದನು. ಮತ್ತೊಬ್ಬನು, ನಾನು 5 ಜೋಡಿ ಎತ್ತುಗಳನ್ನು ತಕೊಂಡಿದ್ದೇನೆ, ಅವುಗಳನ್ನು ಪರೀಕ್ಷಿಸುವುದಕ್ಕೆ ಹೋಗುತ್ತೇನೆ, ನನ್ನನ್ನು ಕ್ಷಮಿಸಬೇಕೆಂದು ಕೇಳಿಕೊಂಡೆನೆಂಬುದಾಗಿ ಹೇಳುವಂದನು. ಇನ್ನೊಬ್ಬನು, ನಾನು ಮದುವೆ ಮಾಡಿಕೊಂಡಿದ್ದೇನೆ, ಆದ್ದರಿಂದ ನಾನು ಬರುವುದಕ್ಕಾಗುವುದಿಲ್ಲ ಅಂದನು. ಆ ಆಳು ಒಂದು ತನ್ನ ಯಜಮಾನನಿಗೆ ಸಂಗತಿಗಳನ್ನು ತಿಳಿಸಿದನೆಂಬುದಾಗಿ ಗೊತ್ತೇವೆ.
So there's a great banquet. ಅಲ್ಲಿ ದೊಡ್ಡದಾದಂತಹ ಒಂದು ಔತಣ ಕೂಟವನ್ನು ಅಲ್ಲಿ ನಾವು ಓದುವಂತರಾಗಿದ್ದೇವೆ. The call goes out, come. ಅಲ್ಲಿ ಒಂದು ಔತಣ ಕೂಟಕ್ಕೆ ಬಂದಿರಿ ಎಂಬ ಕಾರ್ಯ ಅದು ಹೋಯಿತು. But other things enter in. ಆದ್ರೆ ಅನೇಕ ಬೇರೆ ಸಂಗತಿಗಳಲ್ಲಿ ಪ್ರವೇಶ ಮಾಡಿದವು. Oh, I've bought a field. ನಾನು ಒಂದು ಹೊಲವನ್ನು ತೆಗೆದುಕೊಂಡಿದ್ದೇನೆ, Yeah, please have me excused. ದಯಮಾಡಿ ನನ್ನನ್ನು ಕ್ಷಮಿಸಿರಿ. I bought 5 yoke of oxen. Please have me excused. ನಾನು 5 ಹೊಸ ಎತ್ತುಗಳನ್ನು ಕೊಂಡುಕೊಂಡಿದ್ದೇನೆ, ದಯಮಾಡಿ ನನ್ನನ್ನು ಕ್ಷಮಿಸಿರಿ. You know, the field can wait. ಆ ಒಂದು ಹೊಲ ಎನ್ನುವಂಥದ್ದು ಕಾಯುವಂತದ್ದಾಗಿದೆ, ನಿಜವೇ. It's not going anywhere. ಅದು ಯಾವ ಹೊಲ ಎಲ್ಲಿಗೂ ಅದು ಹೋಗುವುದಿಲ್ಲ. The oxen maybe, but I mean, he bought them. He should have already looked at them. ಆದ್ರೆ ಆತನು ಹೊಲ ಈಗಾಗಲೇ ಜೋಡಿ ಎತ್ತನ್ನು ತಂದಿದ್ದಾನೆ, ಆತನು ನೋಡಿಕೊಂಡಿದ್ದಾನೆ, ಅದನ್ನು ನೋಡಿದ್ದಾನೆ, ನಿಜವೇ. The only guy that's got an excuse here is the guy who got married. ಆದ್ರೆ ಅಲ್ಲಿ ಇಲ್ಲೊಬ್ಬ ಹೇಳುತ್ತಿರುವಂತ ನೇವನೆಂಬುದನ್ನು ನಾನು ಈಗ ಮದುವೆ ಮಾಡಿಕೊಂಡಿದ್ದೇನೆ. He says that I've married a wife. I'm not coming. ನಾನು ಮದುವೆ ಮಾಡಿಕೊಂಡಿದ್ದೇನೆ, ಆದ್ರಿಂದ ನನಗೆ ಬರ್ಲಿಕ್ಕೆ ಸಾಧ್ಯವಿಲ್ಲ. He doesn't even ask permission. He doesn't say, please excuse. He says, I'm not coming. ಅಲ್ಲಿ ಆತನು ದಯಮಾಡಿ ಕ್ಷಮಿಸಿ ಎಂಬುದಾಗಿ ಹೇಳ್ತಿಲ್ಲ, ನಾನು ಬರುವುದಿಲ್ಲ, ನಾನು ಈಗ ಮದುವೆ ಮಾಡಿಕೊಂಡಿದ್ದೇನೆ ಎಂಬುದಾಗಿ ಹೇಳುವಂತ ಮಾತನ್ನು ಓದುತ್ತೇವೆ. This guy probably has a good excuse. ಪ್ರಾಯಶಃ ಇನ್ನು ಒಂದು ರೀತಿಯ ಎಕ್ಸ್ಕ್ಯೂಸ್ ಇದೆ, ನಿಜ. But there's nothing wrong with any of these things. There's nothing sinful about any of these things. ಆದ್ರೆ ಇದರಲ್ಲಿ ಯಾವ ರೀತಿಯ ದೊಡ್ಡ ತಪ್ಪು ಎಂಬುದಾಗಿ ನಾವು ಹೇಳುವಂತದ್ದಲ್ಲ. They were even very polite in saying, please excuse me. ಆದ್ರೆ ಅವರು ಒಂದು ರೀತಿಯಲ್ಲಿ ಸೌಜನ್ಯದಿಂದ ದಯಮಾಡಿ ನಮ್ಗೆ ಕ್ಷಮಿಸಿ ಎಂಬುದಾಗಿ ಅವ್ರು ಹೇಳಿದ್ರು. But it was that entering in. ಆದ್ರೆ ಅದು ಏನ್ ಗಮನಿಸಿ ಎಂಬುದಾಗಿ ಹೇಳಿದ್ರೆ ಸ್ವಲ್ಪವಾಗಿ ಆ ಬೇರೆ ಸಂಗತಿಗಳಲ್ಲಿ ಪ್ರವೇಶ ಮಾಡ್ಲಿಕ್ಕೆ ಅದು ಪ್ರಾರಂಭ ಆಯಿತು. The cares of this world, the deceitfulness of riches, and the desire for other things. ಇಹಲೋಕದ ಚಿಂತೆಗಳು, ಐಶ್ವರ್ಯದಿಂದ ಉಂಟಾಗುವಂತ ಮೋಸ ಮತ್ತು ಭೋಗದ ಸಂಗತಿಗಳು ಅಲ್ಲಿ ಸ್ವಲ್ಪವಾಗಿ ಅಲ್ಲಿ ಒಳಗಡೆ ಪ್ರವೇಶ ಮಾಡ್ಲಿಕ್ಕೆ ಅದು ಪ್ರಾರಂಭವಾಯಿತು. And there's a slow, almost imperceptible suffocation. ಅಲ್ಲಿ ನಿಧಾನವಾಗಿ ಒಂದು ಆತ್ಮಿಕವಾಗಿ ಉಸಿರುಗಟ್ಟುವಂತಹ ಆ ಒಂದು ಸ್ಥಿತಿಗೆ ಅದು ಹೋಗ್ಲಿಕ್ಕೆ ಅದು ಪ್ರಾರಂಭವಾಯಿತು. You don't even see it. ಅದು ನಮ್ಗೆ ಗೋಚರವಾಗುವಂತಹ ಸಂಗತಿ ಅಲ್ಲ. But later on you see the results is no fruit. ಆದ್ರೆ ಮುಂದಿನ ದಿನಗಳಲ್ಲಿ ಅದರ ಫಲವನ್ನು ನಾವು ನೋಡುವಂತರಾಗಿದ್ದೇವೆ, ಯಾವ ರೀತಿ ಎಂಬುದಾಗಿದೆ, ಫಲವಿಲ್ಲದೆ ಇರುವಂತಹ ಆತ್ಮಿಕವಾದಂತಹ ಜೀವಿತ. This is the guy who James 1:8 says is the double-minded man. ಅಲ್ಲಿ ಯಾಕೋಬನ ತನ್ನ ಪತ್ರಿಕೆಯಲ್ಲಿ ಬರುವಾಗ ಆತನು ಯಾವಾಗಲೂ ಸಹ ಚಂಚಲನು ಎಂಬುದಾಗಿ ಆತನು ಬರೆಯುವುದನ್ನು ನೋಡುವಂತರಾಗಿದ್ದೇವೆ. Unstable in all his ways. ತನ್ನ ಎಲ್ಲಾ ಮಾರ್ಗಗಳಲ್ಲಿ ಆತನು ಚಂಚಲತೆಯಿಂದ ಕೂಡಿರುವಂತವನು ಎಂಬುದಾಗಿ ಆತನು ಯಾಕೋಬ ಬರೆಯುವಂತನಾಗಿದ್ದಾನೆ. For time's sake, let's move on to the last one here. ಕಡೆಯ ಒಂದು ವಿಷಯಕ್ಕೆ ನಾವು ಬರೋಣ. This is the good heart. ಅದು ಉತ್ತಮವಾದಂತಹ ಒಂದು ನೆಲ, the good soil. ಉತ್ತಮವಾದಂತಹ ಒಂದು ಮಣ್ಣು. We saw, right? We saw that the soil is the heart. ಆ ಒಂದು ಉತ್ತಮವಾದಂತಹ ಮಣ್ಣು ನಮ್ಮ ಒಂದು ಹೃದಯ ಎಂಬುದಾಗಿ ಕಳೆದ ಬಾರಿ ನೋಡ್ತಾ ಬಂದೆವು. Verse 20. 20ನೇ ವಚನ. Mark 4:20. And those are the ones on whom the seed was sown on good ground, on good soil. And they hear the word, and they accept it, and bear fruit 30, 60, and 100-fold. ಮತ್ತೆ ಕೆಲವರು ವಾಕ್ಯವನ್ನು ಕೇಳಿ ಕೈಕೊಂಡು 30ರಷ್ಟಾಗಲಿ 60ರಷ್ಟಾಗಲಿ 100ರಷ್ಟಾಗಲಿ ಫಲವನ್ನು ಕೊಡುತ್ತಾರೆ, ಇವರೇ ಬೀಜ ಬಿದ್ದ ಒಳ್ಳೆಯ ನೆಲವಾಗಿರುವರು ಅಂದನು. I want you to notice this as we kind of compare these 3 synoptic gospels. ಬೇರೆ ಈ ಒಂದು ಸಂಗತಿಯನ್ನು ಬೇರೆ ಸ್ವಾರ್ಥಿಗಳ ಜೊತೆಯಲ್ಲಿ ಹೋಲಿಸಿ ನಾವು ಅಧ್ಯಯನ ಮಾಡುವಂತರಾಗಿರೋಣ. Again, Mark says they hear, that's in the present tense, they're hearing right now, they're hearing. ಈ ಒಂದು ವಾಸ್ತವಿಕ ಅಂಶದಲ್ಲಿ ಈಗ ಅವರು ವಾಕ್ಯವನ್ನು ಕೇಳ್ತಾ ಇದ್ದಾರೆ ಎಂಬುದಾಗಿ ವರ್ತಮಾನ ಕಾಲದಲ್ಲಿ ಉಪಯೋಗಿಸಲ್ಪಟ್ಟಂತ ಪದಪ್ರಯೋಗ ಓದ್ತೇವೆ. But there's a response. ಆದ್ರೆ ಅದಕ್ಕೆ ಪ್ರತಿಕ್ರಿಯೆಯನ್ನು ಸಹ ನಾವು ಓದುವಂತರಾಗಿದ್ದೇವೆ. You saw the response. They responded with joy. The rocky soil responded with joy. ಆ ಒಂದು ಮಣ್ಣಿನ ಬಂಡೆ ಮೇಲೆ ಬಿದ್ದಂತವರು ಉತ್ಸುಕರಾಗಿ ಅದಕ್ಕೆ ಪ್ರತಿಕ್ರಿಯೆ ಕೊಟ್ಟರು ಎಂಬುದಾಗಿ ನೋಡಿದೆವು. Even the thorny soil responded. ಇವ ಮುಳ್ಳು ಗಿಡಗಳ ಮಧ್ಯೆ ಬಿದ್ದೆವು ಸಹ ಅದಕ್ಕೂ ಸಹ ಪ್ರತಿಕ್ರಿಯೆ ಕೊಟ್ಟಂತಾಗಿ ವಿಷಯ ಅಲ್ಲಿ ನಾವು ಓದಿದೆವು. It grew. ಅದು ಸಹ ಬೆಳೆಯಿತು. But I mean, the weeds wouldn't have anything to choke if the seed didn't grow. ಆದ್ರೆ ಅಲ್ಲಿದ್ದಂತಹ ಆ ಒಂದು ಮುಳ್ಳುಗಳು ಅವು ಬೆಳೆದ ಹಾಗೆ ಅವನ್ನು ತಡೆ ಹಿಡಿದಂತಹ ಸಂಗತಿಯನ್ನು ಸಹ ಅಲ್ಲಿ ನಾವು ನೋಡಿದೆವು. But there was just no fruit. ಆದ್ರೆ ಅಲ್ಲಿ ಯಾವುದೇ ರೀತಿಯ ಫಲ ಕೊಡದೇ ಇರುವಂತಹ ಪರಿಸ್ಥಿತಿ ಆ ಒಂದು ಬೀಜದ ಸ್ಥಿತಿ This one bears fruit. ಆದ್ರೆ ಇಲ್ಲಿರುವಂತಹ ಒಂದು ಬೀಜ ಉತ್ತಮವಾದಂತಹ ನೆಲದಲ್ಲಿ ಬಿದ್ದಂತಹ ಫಲವನ್ನು ಕೊಡಲಿಕ್ಕೆ ಪ್ರಾರಂಭಿಸಿತು. See, they hear the word and they accept it and bear fruit. ಅವರು ಆ ವಾಕ್ಯವನ್ನು ಕೇಳಿ ಅದನ್ನು ಸ್ವೀಕಾರ ಮಾಡಿ ಅವರು ಫಲವನ್ನು ಕೊಡಲಿಕ್ಕೆ ಅವರು ಪ್ರಾರಂಭಿಸಿದರು. Look at Matthew's version, Matthew 13. ಮತ್ತಾಯನ ಬರೆಸುವಾರ್ತೆ 13ನೇ ಅಧ್ಯಾಯಕ್ಕೆ ದಯಮಾಡಿ ತಿರುಗಿಸ್ರಿ. Matthew 13:23. 13ನೇ ಅಧ್ಯಾಯ 23ನೇ ವಚನ. As for that was sown on good soil, this is the one who hears the word and understands it. He indeed bears fruit and yields in one case 100-fold, in another 60, and in another 30. ಒಬ್ಬನು ವಾಕ್ಯವನ್ನು ಕೇಳಿ ತಿಳ್ಕೊಂಡು ಫಲವಂತನಾಗಿ 100ರಷ್ಟಾಗಲಿ 60ರಷ್ಟಾಗಲಿ 30ರಷ್ಟಾಗಲಿ ಫಲವನ್ನು ಕೊಡುತ್ತಾನೆ, ಇವನೇ ಒಳ್ಳೆಯ ನೆಲವಾಗಿರುವನು ಎಂದು ಹೇಳಿದರು. So Mark says he accepts it. ಮಾರ್ಕನು ತನ್ನ ಸುವಾರ್ತೆಯನ್ನು ಬರೆಯುವಾಗ ಅವರು ವಾಕ್ಯವನ್ನು ಸ್ವೀಕಾರ ಮಾಡಿದ್ರು ಎಂಬುದಾಗಿ ಹೇಳ್ತಿದ್ದಾನೆ. Matthew says
he understands it. ಅಲ್ಲಿ ಆತನು ಇಲ್ಲಿ ಮತ್ತೆ ಸುವಾರ್ತೆಯನ್ನು ಬರೆಯುವಾಗ ಆತನು ಅದನ್ನು ವಾಕ್ಯವನ್ನು ಅರ್ಥ ಮಾಡಿಕೊಂಡನೆ ಎಂಬುದಾಗಿ ಹೇಳ್ತಿದ್ದಾನೆ. And look at Luke chapter 8, Luke's version, Luke 8:15. ಲೂಕನ ಬರೆದ ಸುವಾರ್ತೆ 8ನೇ ಅಧ್ಯಾಯ 15ನೇ ವಚನ ನಾವು ಹೀಗೆ ಓದ್ತೇವೆ. Luke 8:15. As for that in the good soil, they are those who, hearing the word, hold it fast in an honest and a good heart, and bear fruit with patience. ಮತ್ತೆ ಕೆಲವರು ವಾಕ್ಯವನ್ನು ಕೇಳಿ ಸುಗುಣವುಳ್ಳ ಒಳ್ಳೆಯ ಹೃದಯದಲ್ಲಿ ಇಟ್ಟುಕೊಂಡು ತಾಳ್ಮೆಯಿಂದ ಫಲವನ್ನು ಕೊಡುತ್ತಾರೆ. ಇವರೇ ಬೀಜ ಬಿದ್ದ ಒಳ್ಳೆಯ ನೆಲವಾಗಿರುವರು. See, they hold it fast. ಅದನ್ನು ಗಟ್ಟಿಯಾಗಿ ಅವರು ಹಿಡ್ಕೊಂಡರು. And notice he even says they do it with patience. ಅದು ತಾಳ್ಮೆಯಿಂದ ಈ ಒಂದು ವಾಕ್ಯವನ್ನು ಮಾಡಿದರೆ, ವಾಕ್ಯವನ್ನು ಕೇಳಿದರೆ ಎಂಬುದಾಗಿ ನೋಡ್ತೇವೆ. Because when the sun comes out, right, and does the testing, which we saw last time, ಕಳೆದ ಬಾರಿ ನೋಡಿದೆವು, ಸೂರ್ಯನು ಬಂದಾಗ ಆ ಒಂದು ಬಿಸಿನ ಬೇಗೆ ಅದಕ್ಕೆ ಪರೀಕ್ಷೆಗೆ ಒಳಪಟ್ಟಾಗ, and it causes the seed sown in rocky soil to be scorched and to fall away. ಅದು ಬಂಡೆ ಮೇಲೆ ಬಿದ್ದಂತ ಒಂದು ಬೀಜ ಬಿಸಿನ ಬೇಗೆಗೆ ಅದು ತಡೆಯಲಿಕ್ಕಾಗದೆ ಅದು ಒಣಗಿ ಹೋಯ್ತು ಎಂಬುದಾಗಿ ನೋಡಿದೆವು. This one perseveres, it holds fast and it perseveres. ಆ ಹಿಂಸೆಯ ಮಧ್ಯದಲ್ಲಿ ಇಲ್ಲಿ ಒಳ್ಳೆ ನೆಲದ ಮೇಲೆ ಬಿದ್ದಂತ ಒಂದು ಬೀಜ ಹಿಂಸೆಯನ್ನು ಸಹಿಸಿಕೊಂಡು ಅದು ಎದ್ದೇಳಿದಂತ ಸಂಗತಿಯನ್ನು ನೋಡ್ತೇವೆ. Because it has an honest and a good heart. ಯಾಕೆಂದ್ರೆ ಸುಗುಣವುಳ್ಳಂತ ಒಳ್ಳೆಯ ಹೃದಯವನ್ನು ಹೊಂದಿದಂತವರು ಅವರಾಗಿದ್ದರು. But you know what? Good soil is not natural. ಒಳ್ಳೆಯ ನೆಲ ಎನ್ನುವಂತದ್ದು ಅದು ಪ್ರಕೃತಿಗತವಾಗಿ ಬಂದಂತದ್ದು ಅಲ್ಲ. We purchased a farm years ago. ಪ್ರಿಯ ಸಹೋದರರು, ಕೆಲವು ಸುಮಾರು 20 ವರ್ಷಗಳ ಹಿಂದೆ ಒಂದು ಫಾರ್ಮ್ ಅನ್ನು ಅವರು ಪರ್ಚೇಸ್ ಮಾಡಿದ್ರು. And several years before we purchased the farm, they took the topsoil off and just left all the rock underneath, and they sowed the topsoil. ಅಲ್ಲಿ ಕೆಲವರು ಫಾರ್ಮ್ ತೆಗೆದುಕೊಂಡಂತ ಸಮಯದಲ್ಲಿ ಮಾರಾಟ ಮಾಡಿದಂತವರು ಆ ಜಮೀನಿನ ಮೇಲಿರುವಂತಹ ಉತ್ತಮವಾದಂತಹ ಮಣ್ಣನ್ನು ತೆಗೆದು ಬರೀ ಕಲ್ಲುಗಳಿರುವಂತಹ ಒಂದು ಪ್ರದೇಶವನ್ನು ಪ್ರಿಯ ಸಹೋದರಿಯವರು ಮಾರಿದರು. We had a hard time growing stuff in that soil. ಆ ಒಂದು ನೆಲದಲ್ಲಿ ಆ ಗಿಡವನ್ನು ಹಾಕಿ ಬೆಳೆಸುವಂತದ್ದು ಬಹಳ ಪ್ರಯಾಸಕರವಾದಂತಹ ಒಂದು ಶ್ರಮ ಅದಾಗಿತ್ತು. And one time we had just built our school there. ಆ ಪ್ರಿಯ ಸಹೋದರರು ಒಂದು ಸಾರಿ ಆ ಒಂದು ಶಾಲೆಗೆ ಅಲ್ಲಿ ಹೋದಂತಹ ಸಮಯದಲ್ಲಿ, and I prayed. I said, God, we need to bring in tractor loads of topsoil to make this soil better. ಮತ್ತು ಆ ಒಂದು ತೆಗೆದುಕೊಂಡಂತಹ ಆ ಒಂದು ಫಾರ್ಮ್ ಹೌಸ್ ಈಗ ಉತ್ತಮವಾಗಿ ಅದು ಗಿಡ ಹಾಕಬೇಕಾದ್ರೆ ನಾವು ಅನೇಕ ಲೋಡ್ ಗಟ್ಟಲೆ ಉತ್ತಮವಾದಂತಹ ಮಣ್ಣನ್ನು ಈಗ ಹರಡಬೇಕಾಗಿತ್ತು. And one day, just like it was about now in April, sometime April, May. ಒಂದು ದಿನ ಸುಮಾರು ಒಂದು ಬಿಸಿಲಿನ ಸಮಯ, ಏಪ್ರಿಲಿನ ಒಂದು ಸಮಯದಲ್ಲಿ, and one of these really bad storms came, like we've had it the last few nights. ಕಳೆದ ಕೆಲವು ದಿನಗಳಿಂದ ಬಂದಂತ ಒಂದು ದೊಡ್ಡದಂತ ಮಳೆ ಒಪ್ಪಾದ ರೀತಿಯಲ್ಲಿ ಆ ಒಂದು ದಿನ ಬಂದಂತ ಸಮಯ ಅದು. And almost like a cyclone, something came through and broke trees down. It was really a bad storm. ಮತ್ತು ಆ ಒಂದು ರೀತಿಯ ದೊಡ್ಡದಾದಂತ ಒಂದು ರೀತಿಯಲ್ಲಿ ಬಿರುಗಾಳಿ ಒಪ್ಪಾದಲ್ಲಿ ದೊಡ್ಡ ಗಾಳಿ ಮಳೆಯಿಂದ ಕೂಡಿದಂತ ಒಂದು ಘಟನೆ ಬಂದಿತ್ತು. ಆ ಸಮಯದಲ್ಲಿ ಅಲ್ಲಿದ್ದಂತ ಅನೇಕ ಮರಗಳು ಅದು ಬಿದ್ದು ಹೋದವು. And it rained so much that the whole place flooded. ಆ ಯಾವ ರೀತಿಯಲ್ಲಿ ಮಳೆ ಬಂದಿತ್ತು ಎಂಬುದಾಗಿದ್ರೆ ಅಲ್ಲಿ ಎಲ್ಲ ಒಂದು ರೀತಿಯಲ್ಲಿ ನೀರಿನಿಂದ ತುಂಬಿದಂತಹ ಒಂದು ಪರಿಸ್ಥಿತಿ ಅದಾಗಿತ್ತು. And it took all the farmers' topsoil from up above our land, and it washed it all down into our land. ಅಲ್ಲಿಂದ ಮೇಲ್ಗಡೆ ಪ್ರದೇಶದಲ್ಲಿ ಇದ್ದಂತ ಅನೇಕ ಜಮೀನಿನ ಮೇಲ್ಪದರದ ಉತ್ತಮವಾದಂತಹ ಮಣ್ಣುಗಳು ಪ್ರಿಯ ಸಹೋದರ ಆ ಒಂದು ಜಮೀನಿಗೆ ಸಂಪೂರ್ಣವಾಗಿ ಹರಿದುಕೊಂಡು ಬಂದಿತ್ತು. And because we had a wall there, it all got trapped inside of our land. ಆ ಪ್ರಿಯ ಸಹೋದರ ಕಾಂಪೌಂಡ್ ವಾಲ್ ಹಾಕಿದ್ರಿಂದ ಅಲ್ಲಿದ್ದಂತ ಉತ್ತಮವಾದಂತಹ ಮಣ್ಣು ಎಲ್ಲವೂ ಸಹ ಬಂದು ಅಲ್ಲಿ ಶೇಖರಣೆ ಅದಾಗಿತ್ತು. But after that, it looked like a swimming pool. It really did. ಒಂದು ರೀತಿಯಲ್ಲಿ ಯಾವುದು ಸ್ವಿಮ್ಮಿಂಗ್ ಪೂಲ್ ಉಪಾದಿಯಲ್ಲಿ ಅದು ಕಾಣ್ತಾ ಇತ್ತು ಆ ದಿನದಲ್ಲಿ. But after that, our plants grew really well. ಅದಾದ ನಂತರ ಉತ್ತಮವಾಗಿ ಗಿಡಗಳು ಬೆಳೀಲಿಕ್ಕೆ ಅದು ಪ್ರಾರಂಭವಾದವು. See, good soil is not natural. ಆ ಒಂದು ಉತ್ತಮವಾದಂತಹ ಒಂದು ನೆಲ ಪ್ರಕೃತಿಗತವಾಗಿ ಬಂದಂತದಲ್ಲ. You have to make good soil. ಅದನ್ನು ನೀವು ಅದನ್ನು ಉತ್ತಮವಾದಂತಹ ಆ ಮಣ್ಣನ್ನ ಆಗ್ಲಿಕ್ಕಾಗುವಾಗ ನೀವು ಅದನ್ನು ಕಾರ್ಯಗತ ಮಾಡಬೇಕು. You have to break it up. ಅದನ್ನು ನೀವು ಹೊಡೆಯಬೇಕು. You have to add that 20-20, the nitrogen and ಅದಕ್ಕೆ ಬೇಕಾದಂತ ಉತ್ತಮವಾದಂತ ಆ ಗೊಬ್ಬರವನ್ನು ಅದಕ್ಕೆ ಬೆರೆಸಬೇಕು ಅಲ್ಲಿ. They call it iputu or something. So you got to add that stuff. You got to till it in. You got to wait years of this. ಅದಕ್ಕೆ ಗೊಬ್ಬರವನ್ನು ಹಾಕಬೇಕು, ಅದಕ್ಕೆ ಜಮೀನಲ್ಲಿ ಅಗತ್ಯ ಮಾಡಬೇಕು. ಆ ಎಲ್ಲ ಕೆಲಸಗಳನ್ನು ನಾವು ಉತ್ತಮವಾದಂತ ಫಲವನ್ನು ಕೊಡ್ಲಿಕ್ಕೆ ಆ ಕೆಲಸಗಳನ್ನು ನಾವು ಅಲ್ಲಿ ಮಾಡಬೇಕು. And that's what God does with us. ಅದೇ ರೀತಿಯಲ್ಲಿ ದೇವರು ಸಹ ನಮ್ಮ ಆತ್ಮಿಕವಾದ ಜೀವಿತದಲ್ಲಿ ಕಾರ್ಯಗಳನ್ನು ಆತನು ಮಾಡುವಂತವನಾಗಿದ್ದಾನೆ. Our hearts are naturally evil. ನಮ್ಮ ಒಂದು ಹೃದಯವು ಅದು ಪ್ರಕೃತಿಗತವಾಗಿ ಅದು ದುಷ್ಟತನದಿಂದ ತುಂಬಿರುವಂತಹ ಒಂದು ಹೃದಯ ಅದಾಗಿದೆ. And God has to change our hearts. ನಮ್ಮ ಒಂದು ಹೃದಯವನ್ನು ದೇವರು ಬದಲಾಯಿಸಲು ಆತನು ಎಲ್ಲ ಕಾರ್ಯವನ್ನು ಆತನು ಮಾಡುವಂತವನಾಗಿದ್ದಾನೆ. He has to till the soil of our hearts. ನಮ್ಮ ಹೃದಯವನ್ನು ಆತನು ಅಗತ್ಯ ಮಾಡಬೇಕಾಗಿದೆ. He has to expose the rocks that are in there. ನಮ್ಮ ಹೃದಯದಲ್ಲಿರುವಂತಹ ಆ ಎಲ್ಲ ಗಟ್ಟಿಯಾದಂತಹ ಪದಾರ್ಥಗಳನ್ನು ಕಲ್ಲುಗಳನ್ನು ಆತನು ಹೊರಕ್ಕೆ ತೆಗೆಯಬೇಕಾಗಿದೆ. And those roots, the roots of the thorns that are under the ground, you can't see them. ಆತ ಮಣ್ಣಿನ ಒಂದು ಅಡಿಯಲ್ಲಿರುವಂತಹ ಒಂದು ಮುಳ್ಳಿನ ಆ ಒಂದು ಎಲ್ಲ ಸಂಗತಿಗಳನ್ನು ಆತನು ಹೊರಕ್ಕೆ ತೆಗೆದು ಆತನು ಶುಚಿ ಮಾಡಬೇಕಾಗಿದೆ. And he has to remove them. ಆ ಎಲ್ಲ ಸಂಗತಿಗಳನ್ನು ಆತನು ಹೊರಕ್ಕೆ ತೆಗೆದು ಶುಚಿ ಮಾಡಬೇಕಾಗಿದೆ. The soil has to be cleansed. It has to be purged. ಆ ಒಂದು ನಾವು ಮಣ್ಣನ್ನು ಆತನು ಸಂಪೂರ್ಣವಾಗಿ ಆತನು ಹದ ಮಾಡಬೇಕಾಗಿದೆ.
And only God can do that because it's our hearts. ನಮ್ಮ ಒಂದು ಹೃದಯವನ್ನ ಆ ಒಂದು ಸ್ಥಿತಿಯಲ್ಲಿರುವಂತಹ ಒಂದು ಹೃದಯವನ್ನು ದೇವರು ತಾನೇ ಆತನು ಹದ ಮಾಡಬಲ್ಲನು. If you're writing stuff down, just write down a few verses here. Deuteronomy 30, verse 6. ಧರ್ಮೋಪದೇಶ ಕಾಂಡ 13ನೇ ಅಧ್ಯಾಯ 36ನೇ ವಚನ. You're probably familiar with them already. They're ಪ್ರಾಯಶಃ ನಿಮ್ಗೆ ಎಲ್ಲರೂ ಜ್ಞಾಪಕ ಇದೆ ಎಂಬುದಾಗಿ ನೆನೆಸ್ತೇನೆ. pretty popular verses. Deuteronomy 30, verse 6. 36 Chapter 30, verse 6. 30ನೇ ಅಧ್ಯಾಯ 6ನೇ ವಚನ ಧರ್ಮೋಪದೇಶ ಕಾಂಡ. Your Lord, the Lord your God, will circumcise your heart and the hearts of your descendants to love the Lord your God with all your heart that you may live. ನಿಮ್ಮ ದೇವರಾದ ಯೆಹೋವನು ನಿಮ್ಮ ಮತ್ತು ನಿಮ್ಮ ಸಂತತಿಯವರ ಹೃದಯಕ್ಕೆ ಸುನ್ನತಿ ಮಾಡುವನು. ಆಗ ನೀವು ಆತನನ್ನು ಸಂಪೂರ್ಣವಾದ ಹೃದಯದಿಂದಲೂ ಮನಸ್ಸಿನಿಂದಲೂ ಪ್ರೀತಿಸಿ ಬದುಕಿಕೊಳ್ಳುವಿರಿ. It's the Lord your God who circumcises your heart. ಪ್ರೇರೆ ದೇವರು ತಾನೇ ತಂದೆಯಾದಂತಹ ದೇವರು ನಿಮ್ಮ ಹೃದಯವನ್ನು ಆತನು ಸುನ್ನತಿ ಮಾಡುವಂತವನಾಗಿದ್ದಾನೆ. Ezekiel, familiar one, chapter 36. ಎಜೆಕಿಯೇಲನ ಪ್ರವಾದನ ಗ್ರಂಥ 36ನೇ ಅಧ್ಯಾಯ. Ezekiel 36, verse 26. 36ನೇ ಅಧ್ಯಾಯ 26ನೇ ವಚನ. This is the new covenant passage. And I will give you a new heart and a new spirit I will put within you, and I will remove the heart of stone from your flesh and give you a heart of flesh. ನಾನು ನಿಮಗೆ ಹೊಸ ಮನಸ್ಸನ್ನು ಕೊಟ್ಟು ನಿಮ್ಮಲ್ಲಿ ನೂತನ ಸ್ವಭಾವವನ್ನು ಹುಟ್ಟಿಸುವೆನು. ಕಲ್ಲಾದ ಹೃದಯವನ್ನು ನಿಮ್ಮೊಳಗಿಂದ ತೆಗೆದು ಮೃದುವಾದ ಹೃದಯವನ್ನು ನಿಮಗೆ ದಯಪಾಲಿಸುವೆನು. See, it's a work of God. ಬೇರೆ ದೇವರು ತಾನೇ ಮಾಡುವಂತ ಒಂದು ಕೆಲಸ ಇದಾಗಿದೆ. He does the plowing. ಬೇರೆ ಆತನು ನೇಗಿಲಿನ ಒಂದು ಕಾರ್ಯವನ್ನು ಆತನು ಮಾಡುವಂತವನಾಗಿದ್ದಾನೆ. He does the removing of the heart of stone. ಬೇರೆ ಕಲ್ಲಾದಂತ ಹೃದಯವನ್ನು ಆತನು ತೆಗೆದುಹಾಕುವಂತವನಾಗಿದ್ದಾನೆ. He's the one who purges the heart. ಬೇರೆ ನಮ್ಮ ಹೃದಯವನ್ನು ಶುದ್ಧಿ ಮಾಡುವಂತವನು ಆತನು ತಾನೇ ಆಗಿದ್ದಾನೆ. So the good soil hears the word and accepts it. ಉತ್ತಮವಾದಂತಹ ಒಂದು ನೆಲ ಆ ಒಂದು ದೇವರ ವಾಕ್ಯವನ್ನು ಸ್ವೀಕಾರ ಅದನ್ನು ಮಾಡಿತು. Let's look quickly a few more verses. 1 Thessalonians chapter 2. ಮೊದಲನೇ ಥೆಸಲೋನಿಕದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ. Paul writing to the church of Thessalonica, he's commending them ಅಲ್ಲಿ ಥೆಸಲೋನಿಕ ಸಭೆಗೆ ಬರೆಯುವಾಗ ಆತನು ಕೊಡುವಂತಹ ಆಜ್ಞೆಗಳನ್ನು ನೋಡುವಂತರಾಗಿದ್ದೇವೆ. for how they responded to the gospel. Chapter 2, verse 13. 2ನೇ ಅಧ್ಯಾಯ 13ನೇ ವಚನ. And we also thank God constantly for this, that when you received the word of God, which you heard from us, and accepted it, there it is again, you accepted it, not as the word of men, but what as it really is, the word of God, which is at work in you believers. ಹೀಗಿರಲಾಗಿ ನೀವು ದೇವರ ವಾಕ್ಯವನ್ನು ನಮ್ಮಿಂದ ಕೇಳಿದಾಗ ಅದನ್ನು ಮನುಷ್ಯರ ವಾಕ್ಯವೆಂದೆಣಿಸದೆ ದೇವರ ವಾಕ್ಯವೆಂದೇ ತಿಳಿದು ಅಂಗೀಕರಿಸಿದ್ದಕ್ಕಾಗಿ ನಾವಂತೂ ಎಡೆಬಿಡದೆ ದೇವರಿಗೆ ಕೃತಜ್ಞತಾಸ್ತುತಿ ಮಾಡುತ್ತೇವೆ. ಅದು ನಿಜವಾಗಿ ದೇವರ ವಾಕ್ಯವೇ. ಅದು ನಂಬುವವರಾದ ನಿಮ್ಮೊಳಗೆ ಬಲವಾಗಿ ಕೆಲಸ ನಡೆಸುತ್ತದೆ. So it is God through his word that works in the heart. ಬೇರೆ ದೇವರು ತನ್ನ ವಾಕ್ಯದ ಮುಖಾಂತರವಾಗಿ ನಮ್ಮ ಹೃದಯದಲ್ಲಿ ಆತನು ಕಾರ್ಯ ಮಾಡುವಂತನಾಗಿದ್ದಾನೆ. And he works in the heart of believers. He calls them he's working in you believers. ಆತನು ವಿಶ್ವಾಸಿಗಳ ಹೃದಯದಲ್ಲಿ ನಿಮ್ಮ ಹೃದಯಗಳಲ್ಲಿ ಆತನು ಕಾರ್ಯ ಮಾಡುವಂತನಾಗಿದ್ದಾನೆ. And he's preparing the soil. ಆತನು ಮಣ್ಣನ್ನು ಹದ ಮಾಡುವಂತನಾಗಿದ್ದಾನೆ. And he's producing the fruit through you. ಮತ್ತು ನಿನ್ನ ಮುಖಾಂತರವಾಗಿ ಆತನು ಫಲವನ್ನು ಆತನು ಕಾಣುವಂತನಾಗಿದ್ದಾನೆ. See the work of God which is at work in you, believers. ದೇವರ ಕಾರ್ಯವು ನಿನ್ನಲ್ಲಿ ಅದು ಕಾರ್ಯಗತ ಮಾಡುತ್ತಾ ಇದೆ. So if you're a true disciple, you're bearing fruit. ನಿಜವಾದಂತ ಶಿಷ್ಯನು ಯೇಸು ಕ್ರಿಸ್ತನ ಶಿಷ್ಯನು ನೀನು ನಿಜವಾಗಿ ನೀನು ಆಗಿದ್ದೆ ಆದ್ರೆ ನೀನು ಫಲವನ್ನು ನೀನು ಕೊಡುತ್ತಿ. And that's the final portion of verse 20 in Mark chapter 4 verse 20. ಮಾರ್ಕನ ಸುವಾರ್ತೆ 4ನೇ ಅಧ್ಯಾಯ 20ನೇ ವಚನ ಅದನ್ನೇ ಅದು ತಿಳಿಸುವಂತದಾಗಿದೆ. They hear the word of God, they accept it, and they bear fruit 30, 60, 100-fold. ಕೆಲವರು ವಾಕ್ಯವನ್ನು ಕೇಳಿ ಕೈಕೊಂಡು 30ರಷ್ಟು 60ರಷ್ಟಾಗಲಿ 100ರಷ್ಟಾಗಲಿ ಫಲವನ್ನು ಕೊಡುತ್ತಾರೆ. ಇವರೇ ಬೀಜ ಬಿದ್ದ ಒಳ್ಳೆಯ ನೆಲವಾಗಿರುವರು. Now that's a shocking number. ರೀತಿಯಲ್ಲಿ ಗರಬಡಿಯುವಂತಹ ಒಂದು ಸಂಖ್ಯೆ ಅದಾಗಿದೆ. That would have shocked Jesus' audience. ಅಲ್ಲಿದ್ದಂತ ಜನರಿಗೂ ಸಹ ಒಂದು ರೀತಿಯಲ್ಲಿ ಗರಬಡಿದಂತ ಒಂದು ಸಂಖ್ಯೆ ಅದಾಗಿತ್ತು. That doesn't happen. ಬೇರೆ ಆ ರೀತಿಯ ಸಂಗತಿ ನಡೆಯುವುದಿಲ್ಲ ನಿಜ. You would talk to a horticulturalist or whatever, they would say maybe 7-10% maybe, but this 3,000%, 6,000%, whatever, 10,000%, it's unheard of. ಅದು ನಿಜವಾಗಿ ಸಹ ಅವ್ರು ಕೇಳಿದಂತ ಈ ಒಂದು ಇಷ್ಟು ಪರ್ಸೆಂಟೇಜ್ ಇಷ್ಟು ಶೇಕಡ ಇಷ್ಟು ಬರ್ತದೆ ಎಂಬುದಾಗಿರುವಂತಹದ್ದು ಅಲ್ಲಿದ್ದಂತ ಜನಸಮೂಹ ಸಹ ಒಂದು ರೀತಿಯಲ್ಲಿ ಗರಬಡಿದಂತಹ ಸಂಗತಿ ಅದಾಗಿತ್ತು. So we see this in the following verses. Look at this. ಮುಂದಿನ ವಚನಗಳನ್ನು ಅದರ ಕುರಿತಾಗಿ ನಾವು ಓದ್ತೇವೆ. Jesus again is explaining this in this parable that people have listened to him, they've been exposed to the gospel, and they've rejected it. ಅಲ್ಲಿ ಜನರು ಯೇಸು ಕ್ರಿಸ್ತನಲ್ಲಿ ಜನಸಮೂಹ ಹೇಳುವಂತ ಮಾತು ಈ ಒಂದು ನಾನು ಹೇಳಿದಂತ ಸುವಾರ್ತೆಯನ್ನು ಕೆಲವರು ಕೇಳಿದರು, ಆದರೆ ಕೇಳಿದಂತ ಒಂದು ಸುವಾರ್ತೆಯನ್ನು ಸಂಪೂರ್ಣವಾಗಿ ಅವರು ತಿರಸ್ಕಾರ ಮಾಡಿದರು. They've been exposed as
wayside soil, rocky soil, and thorny soil. ಅವರು ಯಾವ ರೀತಿಯಲ್ಲಿ ಎಂಬುದಾಗಿ ಹೇಳಿ ಬಂಡೆ ಮೇಲೆ ಬಿದ್ದಂತಹ ನೆಲವಾಗಿ, ಇನ್ನು ಕೆಲವರು ಮುಳ್ಳುಗಳ ಬಳಿಯಲ್ಲಿ ಬಿದ್ದಂತಹ ಒಂದು ಬೀಜದೋಪಾದಿಯಲ್ಲೂ, ಇನ್ನು ಕೆಲವರು ದಾರಿ ಮಗ್ಗದಲ್ಲಿ ಬಿದ್ದಂತಹ ಒಂದು ಬೀಜದೋಪಾದಿಯಲ್ಲೂ ಅವರು ಪ್ರತಿಕ್ರಿಯೆಯನ್ನು ಕೊಟ್ಟರು. But that's not the way it's supposed to be. ಬೇರೆ ಆ ರೀತಿಯಾದಂತಹ ಒಂದು ಪರಿಸ್ಥಿತಿಗೆ ನಾವು ದಾಟಿ ಹೋಗದೆ ಇರೋಣ. There was supposed to be this supernatural, exponential growth. ಬೇರೆ ನಮ್ಮ ಜೀವಿತಗಳಲ್ಲಿ ಹೆಚ್ಚು ಪಟ್ಟು ಫಲವನ್ನು ಕೊಡುವಂತಹ ಒಂದು ಜೀವಿತಾತ್ಮಿಕವಾದಂತಹ ಜೀವಿತ ಅದು ನಮ್ಮದಾಗಲಿ. And that was not happening because they weren't hearing. ಬೇರೆ ಅದು ಕೇಳಿದ್ರು, ಅವರು ಅದನ್ನು ತಿರಸ್ಕಾರ ಮಾಡಿದ್ರು. Look, I'll show you this. This is why this parable explains all the other parables. ಬೇರೆ ಆದ್ರಿಂದ ಈ ಒಂದು ಸಾಮ್ಯ ಬೇರೆ ಸಾಮ್ಯಗಳಿಗೆ ಹೋಲುವಂತೆ ಆ ಬೇರೆ ಸಾಮ್ಯಗಳನ್ನು ಸಹ ವಿವರಿಸುವಂತದ್ದಾಗಿದೆ. Look at the next few verses, Mark chapter 4, verse 21. 21ನೇ ವಚನ, ಮಾರ್ಕನ ಬರೆದ 4ನೇ ಅಧ್ಯಾಯ. We'll read down through verse 23. 21ರಿಂದ 23ನೇ ವಚನ. And Jesus said to them, "Is a lamp brought in and put under a basket or under a bed, and not on a stand? For nothing is hidden that except to be manifest, nor anything secret except to come to light. If anyone has ears to hear, let him hear." ಇದಲ್ಲದೆ ಆತನು ಅವರಿಗೆ ದೀಪವನ್ನು ತಂದು ಕೊಳಗದೊಳಗೆ ಮಂಚದ ಕೆಳಗಾಗಲಿ ಇಡುವುದುಂಟೆ. ದೀಪ ಸ್ತಂಭದ ಮೇಲೆ ಇಡುತ್ತಾರಲ್ಲ, ಯಾವುದಾಗಲಿ ಪ್ರಕಾಶಕ್ಕೆ ಬರಬೇಕೆ ಹೊರತು ರಹಸ್ಯವಾಗಿರುವುದಿಲ್ಲ, ಯಾವುದಾಗಲಿ ಬಯಲಿಗೆ ಬರಬೇಕೆ ಹೊರತು ಗುಟ್ಟಾಗುವುದಿಲ್ಲ. ಕೇಳುವುದಕ್ಕೆ ಕೇಳಲಿ ಎಂದು ಹೇಳಿದನು. He's saying this light of the gospel was not meant to be secret. ಈ ಒಂದು ಬೆಳಕನ್ನು ಕೊಡುವಂತಹ ಒಂದು ಸ್ವಾರ್ಥ ಅದು ರಹಸ್ಯವಾಗಿ ಇಡುವುದಕ್ಕೋಸ್ಕರವಾಗಿ ಕೊಡಲ್ಪಟ್ಟದಂತದಲ್ಲ. It was to be put on a lampstand so it could just preach give light to everyone. ಅದು ದೀಪ ಸ್ತಂಭದ ಮೇಲೆ ಇಟ್ಟು ಎಲ್ಲರಿಗೂ ಸಹ ಪ್ರಕಾಶ ರೀತಿಯಲ್ಲಿ ಬೆಳಕನ್ನು ಕೊಡುವುದಕ್ಕೋಸ್ಕರವಾಗಿ ಒಂದು ಸ್ವಾರ್ಥವು ಕೊಡಲ್ಪಟ್ಟಿದೆ. But they didn't have the ears to hear. ಆದ್ರೆ ಅವರಿಗೆ ಕೇಳುವುದಕ್ಕೆ ಅವರ ಕಿವಿಗಳು ಸಿದ್ಧವಾಗಿರಲಿಲ್ಲ. But he says to his disciples, "You have ears to hear." ಆದ್ರೆ ನೀವು ಶಿಷ್ಯರಿಗೆ ಹೇಳಿದಂತ ಮಾತು, ನಿಮಗೆ ಆ ಒಂದು ಕಿವಿಗಳಿದೆ, ಅದನ್ನು ನೀವು ಕೇಳಿಸಿಕೊಳ್ಳ್ರಿ. They rejected me, but you didn't reject me. ಆದ್ರೆ ಅವರು ತಿರಸ್ಕಾರ ಮಾಡಿದ್ರೆ ನೀವು ಹಾಗೆ ತಿರಸ್ಕಾರ ಮಾಡಬೇಡ್ರಿ. Now look at verse 24, 24ನೇ ವಚನ. Mark 4, 24 and 25. So Jesus said to them, "Pay attention to what you hear. Give ear, listen to what you hear. For with the measure that you use, it will be measured back to you, and still more added. For the one who has, more will be given, and from the one who does not have, even what he has will be taken." ನೀವು ಕಿವಿ ಕೊಡುವ ವಿಷಯದಲ್ಲಿ ಎಚ್ಚರಿಕೆ. ನೀವು ಅಳೆಯುವ ಅಳತೆಯಿಂದಲೇ ನಿಮಗೆ ಅಳೆಯುವುದು, ಇನ್ನು ಕೂಡಿಸಿ ಕೊಡುವರು, ಇದ್ದವನಿಗೆ ಕೊಡಲ್ಪಡುವುದು, ಇಲ್ಲದವನ ಕಡೆಯಿಂದ ಇದ್ದದ್ದು ತೆಗೆಯಲ್ಪಡುವುದು ಎಂದು ಹೇಳಿದನು. It's like our brother said this morning, "Call unto me, and I will show you great and mighty things that you don't even know of." ಮುಂಜಾನೆ ನಾವು ಕೇಳಿದ ಹಾಗೆ, ನನ್ನನ್ನು ಕೇಳಿಕೊಳ್ಳಿರಿ, ನಾನು ಅದನ್ನು ನಿಮಗೆ ಒದಗಿಸಿಕೊಡ್ತೇನೆ ಎಂಬುದಾಗಿ ನಾವು ಕೇಳಿದೆವು. The you don't even know of part is the mystery that's supposed to be brought out and made known to people. ಅದು ನಾನು ನಿಮಗೆ ಹೇಳುವಂತದ್ದು ಅದು ಗುಪ್ತವಾದಂತಹ ಸಂಗತಿಗಳಾಗಿದ್ದು, ಅದು ಎಲ್ಲರಿಗೂ ಸಹ ಅದು ಪ್ರಚಾರ ಮಾಡುವಂತಹ ಸಂಗತಿ ಅದಾಗಿರ್ತದೆ ಎಂಬುದಾಗಿ. But you have to call out for it. ಆದ್ರಿಂದ ನಾವು ಅದನ್ನು ಕರೆಗೆ ನಾವು ಕಿವಿಗೊಡಬೇಕು. You have to cry for it. ಅದಕ್ಕೋಸ್ಕರವಾಗಿ ನೀವು ಕೂಗಿರಿ. You have to come to him in repentance. ಆತನ ಬಳಿಗೆ ನೀವು ಪಶ್ಚಾತ್ತಾಪದಿಂದ ಆತನ ಬಳಿಗೆ ನೀವು ಬಂದಿರಿ. In brokenness and contriteness. ನಿಮ್ಮ ಒಂದು ಹೃದಯ ಮುರಿಯಲ್ಪಟ್ಟದ್ದಾಗಿ ಭಾರವುಳ್ಳವರಾಗಿ ಆತನ ಬಳಿಗೆ ಬಂದಿರಿ. And receive the salvation that he offers. ಆಗ ಆತನು ಕೊಡುವಂತಹ ರಕ್ಷಣೆಯನ್ನು ನೀವು ಅನುಭವಿಸುವಂತವರಾಗಿದ್ದೀರಿ. And then you will experience this exponential growth, supernatural growth. ಆಗ ನೀವು ಆ ಒಂದು ಹೃದಯದಲ್ಲಿ ಬದಲಾವಣೆ ಆದಾಗ ಆ ಒಂದು ಆತ್ಮಿಕವಾದಂತಹ ಫಲವನ್ನು ನೀವು ಅಲ್ಲಿ ಕಾಣುತ್ತೀರಿ. The only way to explain this growth is God, the power of God. ಅದು ಒಂದೇ ರೀತಿ, ಯಾವ ರೀತಿಯಲ್ಲಿ ಸಾಧ್ಯ ಎಂಬುದಾಗಿ ದೇವರಿಂದ ಮಾತ್ರ, ಆತನ ಮಾತ್ರ ಈ ಒಂದು ಕಾರ್ಯವನ್ನು ಮಾಡಲಿಕ್ಕೆ ಸಾಧ್ಯ. The seed is sown by faithful sowers. ಅಲ್ಲಿದ್ದಂತ ಆ ಬೀಜವು ನಂಬಿಗಸ್ತರಾದಂತಹ ಸೇವಕರಿಂದ ಅದು ಬಿತ್ತಲ್ಪಟ್ಟಿತು. But the power to transform lives ಆದ್ರೆ ಜೀವಿತಗಳಲ್ಲಿ ಬದಲಾವಣೆ ಮಾಡುವಂತಹ ಒಂದು ಶಕ್ತಿ is not only in the seed itself, in the gospel itself, ಅಲ್ಲಿ ಆ ಒಂದು ಬೀಜದಲ್ಲಿ ಮಾತ್ರ, ಈ ಸುವಾರ್ತೆಯಲ್ಲಿ ಮಾತ್ರ ಅದರ ಅಡಕವಾಗಿದೆ. but all the resulting spiritual growth ಆದ್ರೆ ಅದರಿಂದ ಬರುವಂತಹ ಎಲ್ಲ ಆತ್ಮಿಕವಾದಂತಹ ಒಂದು ಫಲ ಎನ್ನುವಂತಹದ್ದು comes from the sanctifying work of the Holy Spirit. ಅದು ಪರಿಶುದ್ಧಾತ್ಮನ ಶುದ್ಧೀಕರಣದ ಕಾರ್ಯದಿಂದ ಆ ಎಲ್ಲ ಫಲದ ಒಂದು ಸಂಗತಿ ನಾವು ಕಾಣುವಂತರಾಗಿದ್ದೇವೆ. Not by the sower, not by us, not by anything else, it's by the Spirit. ಬಿತ್ತುವನ ಮುಖಾಂತರವಾಗಲಿ, ನಮ್ಮ ಮುಖಾಂತರವಾಗಲಿ, ಯಾವುದೇ ಬೇರೆ ಸಂಗತಿಗಳ ಮುಖಾಂತರವಲ್ಲ, ಆದರೆ ಪರಿಶುದ್ಧಾತ್ಮನ ಮುಖಾಂತರವಾಗಿ ಶುದ್ಧೀಕರಣದ ಕಾರ್ಯಕ್ಕೆ ಒಳಪಟ್ಟಾಗ ಅಲ್ಲಿ ಫಲವನ್ನು ನಾವು ಕಾಣುವಂತರಾಗಿದ್ದೇವೆ. That's why Zechariah said, Zechariah 4:6, "Not by might, not by power, but by my Spirit, says the Lord of hosts." ಅಲ್ಲಿ ಜಗನ್ನ ಪ್ರವಾದನ ಗ್ರಂಥದಲ್ಲಿ ಓದುವಂತರಾಗಿದ್ದೇವೆ. Zechariah 4:6. ಸಿಕ್ಕಿದವರು ದಯಮಾಡಿ ಹೋದ್ರಿ. ಜಗನ್ನ ಪ್ರವಾದನ ಗ್ರಂಥ 4ನೇ ಅಧ್ಯಾಯ 6ನೇ ವಚನ. 4:6. Yes. 4ನೇ ಅಧ್ಯಾಯ 6ನೇ ವಚನ ನಾವು ಹೀಗೆ ಓದ್ತೇವೆ. ಆಗ ಅವನು ನನಗೆ ಪ್ರತ್ಯುತ್ತರವಾಗಿ ಹೇಳಿದನು, ಪರಾಕ್ರಮದಿಂದಲ್ಲ, ಬಲದಿಂದಲ್ಲ, ನನ್ನ ಆತ್ಮದಿಂದಲೇ ಎಂಬುದು ಸೇನಾಧೀಶ್ವರ ಯೆಹೋವನ ನುಡಿ ಎಂಬ ಮಾತು ಎಂಬುದಾಗಿ. It's not a work of man. ಅದು ಮನುಷ್ಯನ ಒಂದು ಕಾರ್ಯಗಳದಲ್ಲ, ಕ್ರಿಯೆದಲ್ಲ, It's a work of God. ಅದು ದೇವರ ಒಂದು ಕಾರ್ಯವೇದಾಗಿದೆ. And God gives the increase. ಬೇರೆ ಕರ್ತನು ತಾನೇ ಅದರ ಹೆಚ್ಚಿನ ಫಲವನ್ನು ಅದನ್ನು ಕೊಡುವಂತನಾಗಿದ್ದಾನೆ. I'll end with this. That's why Paul says that in 1 Corinthians chapter 3, ಮೊದಲನೇ ಕೊರಿಂಥ ಪತ್ರಿಕೆ 3ನೇ ಅಧ್ಯಾಯದಲ್ಲಿ ಪೌಲನು ಹೇಳುವಂತ ಮಾತು,
verse 6, ಮೊದಲನೇ ಕೊರಿಂಥ ಪತ್ರಿಕೆ ಮೊದಲನೇ 6ನೇ ವಚನ. Paul says, I planted, ನಾನು ಸಸಿಯನ್ನು ನೆಟ್ಟೆನು, Apollos watered, ಅಪೊಲ್ಲೋಸನು ನೀರನ್ನು ಹಾಕಿದನು, but God gives the increase. Father, God gives the growth. ಆದರೆ ಬೆಳೆಸುತ್ತಾ ಬಂದವನು ದೇವರೇ ಎಂಬುದಾಗಿ ಆತನು ಬರೆಯುವಂತನಾಗಿದ್ದಾನೆ. As long as the faithful sower sows the word, ಎಲ್ಲಿಯ ತನಕ ನಂಬಿಗಸ್ತನಾದ ಸೇವಕನು ಅವನು ಬೀಜವನ್ನು ಬಿತ್ತುತ್ತಾನೋ, like Paul says, he planted. ಅಲ್ಲಿ ಪೌಲನು ಹೇಳಿದ ಹಾಗೆ ನಾನು ಸಸಿಯನ್ನು ನೆಟ್ಟೆನು. And as a person is growing spiritually, they have to hear from someone. They have to hear the word of God taught by someone. ಆದರೆ ಒಬ್ಬ ವಿಶ್ವಾಸಿ ಬೆಳೆಯುವುದು ಯಾವ ರೀತಿಯಲ್ಲಿ ಎಂಬುದಾಗಿ ಹೇಳಿದ್ರೆ, ಒಬ್ಬರು ದೇವರ ವಾಕ್ಯದಿಂದ ಅವರಿಗೆ ವಾಕ್ಯವನ್ನು ಕೊಡುವಾಗ ಅವರು ಆತ್ಮಿಕವಾಗಿ ವೃದ್ಧಿ So ಆಗುವಂತರಾಗಿದ್ದಾರೆ. we come along and we exhort and we explain the scriptures, we exegete the scriptures. ನಾವು ದೇವರ ವಾಕ್ಯವನ್ನು ನಾವು ವಿವರಿಸುವಂತರಾಗಿದೆ, ದೇವರ ವಾಕ್ಯದ ಮರ್ಮ ಗೂಢಾರ್ಥಗಳನ್ನು ತಿಳಿಸುವಾಗ ಅವರು ಆತ್ಮಿಕವಾಗಿ ವೃದ್ಧಿ ಆಗುವಂತರಾಗಿದ್ದಾರೆ. We water that seed. ಆ ಒಂದು ಹಾಕಲ್ಪಟ್ಟಂತಹ ಒಂದು ಬೀಜಕ್ಕೆ ನಾವು ನೀರನ್ನು ಹಾಕುವಂತರಾಗಿದ್ದೇವೆ. And as God exposes those rocks in the soil and the weeds in the soil, that they're removed from the soil. ಮತ್ತು ಆ ಒಂದು ಕರ್ತನು ಸಹ ತನ್ನ ಕಾರ್ಯ ಮಾಡುವಂತನಾಗಿದ್ದಾನೆ. ಆ ಒಂದು ಹಾಕಲ್ಪಟ್ಟಂತಹ ಬೀಜಕ್ಕೆ ಯಾವ ರೀತಿ ಶುದ್ಧೀಕರಣದ ಕಾರ್ಯಕ್ಕೆ ಒಳಪಡಿಸಬೇಕು ಆ ಎಲ್ಲ ಕಾರ್ಯಗಳನ್ನು ಆತನು ಸಹ ಮಾಡುವಂತನಾಗಿದ್ದಾನೆ. By people being convicted of sin and repenting of sin. ಮತ್ತು ಅವರ ಹೃದಯಗಳಲ್ಲಿ ದೇವರು ಕಾರ್ಯ ಮಾಡಿ ಅವರು ಪಶ್ಚಾತ್ತಾಪದ ಹೃದಯದಿಂದ ಒಳಗೆ ಪಶ್ಚಾತ್ತಾಪದಿಂದ ದೇವರ ಬಳಿಗೆ ಬರುವಾಗ ಆತನ ಕಾರ್ಯ ಮಾಡುತ್ತಾನೆ. And as that whole sanctification process is going on, the Spirit of God is working in the heart, and that growth comes by the power of God. ಮತ್ತು ದೇವರಾತ್ಮನ ಮುಖಾಂತರವಾಗಿ ಎಲ್ಲ ಶುದ್ಧೀಕರಣದ ಕಾರ್ಯಕ್ಕೆ ಒಳಪಟ್ಟಾಗ ದೇವರು ತಾನೇ ಆ ಒಂದು ಫಲವನ್ನು ಅಲ್ಲಿ ಕೊಡುವಂತಹ ಒಂದು ರೀತಿಯಲ್ಲಿ ನಾವು ನೋಡುವಂತರಾಗಿದ್ದೇವೆ. Let's close in prayer. Father, we thank you for your word. We thank you for the power that it has in our lives. We thank you for the power that it convicts us, that it also brings correction, it brings doctrine and reproof to us. And we thank you for that. We just don't always ask for good things and always ask for the blessings and ask for the healing, but we ask for you to bring about in our lives the conviction that we need to remove the things in our lives with your power that are causing that separation, that are entering in and causing the separation from you, that is stunning the growth and the intimacy that we have with you. And may that conviction bring us to a level of repentance where we come to you, seek forgiveness, and that cleansing happens in our hearts. We pray this in Jesus' name. Amen.